ವೆಲ್ಕಮ್ ಟು ಐಪೈ ಟ್ರಿಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ SSC, PC, ಸಿವಿಲ್, KSP, KPSSC ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕನ್ನೋದು ಮತ್ತು ಯಾವ ಟಾಪಿಕ್ ಹೈ ಎಲ್ಡಿಂಗ್ ಟಾಪಿಕ್ ಅಂತ ಬರುತ್ತೆ ಅವನಷ್ಟೇ ಹೇಗೆ ನೆನಪಿಟ್ಟುಕೊಳ್ಳೋದು ಆ ಥರ ಎಲ್ಲ ಕ್ವಶನ್ಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಸಾರಿ ಸ್ನೇಹಿತರೆ, ಏನಪ್ಪ ಅಂದರೆ PPT ಮಾಡಿ ವಿಡಿಯೋ ಮಾಡಿ ಟೈಮ್ ಇರದೆ ಕಾರಣ ನಾನು ಇನ್ಮೇಲೆ ಕಂಟಿನ್ಯೂ ಆಗಿ ಈ ಥರನೇ ಮಾಡ್ತೀನಿ. ಬುಕ್ಸ್ ಆ್ಯಂಡ್ ಪೆನ್ ತೊಗೊಂಡು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ನಿಮಗೆ ಇಂಟ್ರೆಸ್ಟ್ ಆದರೆ ಚಲೋ ಅನಿಸಿದರೆ ನೋಟ್ ಮಾಡ್ಕೊತ ಹೋಗಿ ಅಷ್ಟೇ. ಇವಾಗ ಫಸ್ಟ್ ಟಾಪಿಕ್ ಬಂದುಬಿಟ್ಟು ಮೆಂಟಬಿಲಿಟಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರ್ತದೆ. ಆ ಮೆಂಟಬಿಲಿಟಿಯಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಬರ್ತದೆ ಸಬ್ಜೆಕ್ಟ್, ನೋಡಿದ್ರಲ್ವ? ಆ ನಂಬರನ್ನು ನೋಡೋಣ ಇವಾಗ. ದಿಸ್ ಈಸ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ABCD to Z ತನಕ ನಂಬರ್ ನಿಮಗೆ ಬರುತ್ತದೆ, ಸರಿನಾ? ಅದರಲ್ಲಿ ನಂಬರ್ 1 2 3 4 5 6 7 8 ಇಂದ 26 ಇದು ಸಮ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಎಲ್ಲ ಸೇರಿದೆ ಇದರೊಳಗೆ. ಮೇನಪ್ಪ ಅಂದರೆ ಇವಾಗ ನಾವು ಮೆಂಟಾಲಿಟಿಯಲ್ಲಿ ಸಂಖ್ಯೆಗಳ ಪದ್ಧತಿ ನೋಡಿ ಬರೋಣ. ಮೊದಲು ಈ ಸಂಖ್ಯಾ ಪದ್ಧತಿಯಲ್ಲಿ ಸಮ ಸಂಖ್ಯೆ ಅಂದರೂ ನಿಮ್ಗೆ ಗೊತ್ತಿದೆ. 2 4 8 10 12 14 16 18. ಇನ್ನು ಬೆಸ ಸಂಖ್ಯೆಗಳು ಆಡ್ ನಂಬರ್ಸ್, ಇವನ್ನ ಎಲ್ಲ ನಿಮ್ಗೆ ಗೊತ್ತಿದೆ. ನಾ ಹೇಗೆ ಕೇಳ್ತಿದ್ದೀನಿ ಅಂದರೆ ಮುಂದೆ ಹೇಳ್ತೀನಿ, ತಡೀರಿ. ಇದು ಸಮ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇನ್ನು ಅವಿಭಾಜ್ಯ ಸಂಖ್ಯೆಗಳು. ಇವು ನಂಬರೆಲ್ಲ ನೆನಪಿಡಿ. ಈ ನಂಬರಿಂದನೇ ನಮ್ಮ ನೆಕ್ಸ್ಟ್ ಟಾಪಿಕ್ ಗೇಮಿಂಗ್ ಸ್ಟಾರ್ಟ್ ಆಗೋದು. ಏನಪ್ಪ ಅಂದರೆ ಇವಾಗ ಫಸ್ಟ್ ಆಫ್ ಆಲ್ ರಾಜ್ಯಶಾಸ್ತ್ರ ನೋಡೋಣ. ಈ ರಾಜ್ಯಶಾಸ್ತ್ರದಲ್ಲಿ ನಂಬರ್ ಮೇಲೇನೆ ಇದೆ, ಅಂದರೆ ವಿಧಿಗಳು ಎಷ್ಟಿದೆ? ಅಟ್ ಪ್ರೆಸೆಂಟ್ 450+ ಇದೆ. ಈ ನಂಬರ್ಸ್ನಾಗೆ ನೋಡಿದಾದರೆ ಮತ್ತು 450 ವಿಧಿಗಳು, ಭಾಗಗಳು 25ಕ್ಕೂ ಹೆಚ್ಚು ಭಾಗಗಳು, 25 ಅಷ್ಟೇ ಭಾಗಗಳು, 25ಕ್ಕಿಂತ ಹೆಚ್ಚಲ್ಲ. ಆ್ಯಂಡ್ ನೆಕ್ಸ್ಟ್ ಬರೋದು ಒಟ್ಟು ಅನುಸೂಚಿ ಅಂತ ಬಂದುಬಿಟ್ಟಾಗ 12 ಅನುಸೂಚಿ ಇದೆ. ಇದು ರಾಜ್ಯಶಾಸ್ತ್ರ ಒಂದೇ ವಿಷಯ ಆಯಿತು. ಇನ್ನು ಈ ನಂಬರ್ಸ್ನ 1ಇಂದ 26 A to Z ಇಂದ 26 ನಂಬರ್ ಇದೆ ಅಲ್ವಾ, ಇದರಲ್ಲಿ 3 ಭಾಗ ಕವರ್ ಆಕ್ಕೈತಿ ಈ ನಂಬರ್ ಮೂಲಕನೇ. ಫಸ್ಟ್ ಯಾವ್ದು ಕವರ್ ಆಕತ್ತೆ ಅಂದರೆ ಭಾಗ 1 ಇಲ್ಲಿ ಒಕ್ಕೂಟ ಮತ್ತು ಭೂಪ್ರದೇಶ. ಭಾಗ 2 ಇಲ್ಲಿ ಪೌರತ್ವ ಅಂತ ಬಂದಾಗ ಇವಾಗ ಸ್ಟೇಟ್ಮೆಂಟ್ ವಾಯ್ಸ್ನಲ್ಲಿ ವಿಧಿಗಳನ್ನು ಕೇಳ್ತಾರಲ್ವ, ಆವಾಗ ಈ ನಂಬರ್ಸ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ವಿಧಿಗಳಷ್ಟು 1ರಿಂದ 4, ಪೌರತ್ವದ 5ರಿಂದ 11 ವಿಧಿಗಳು ಪೌರತ್ವಕ್ಕೆ ಸಂಬಂಧಿಸಿದೆ. ಇನ್ನು ಭಾಗ 3 ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಇಲ್ಲಿ ಎಷ್ಟು ಬರ್ತವೆ ಅಂದರೆ 12ರಿಂದ 35ರವರೆಗಿನ ವಿಧಿಗಳು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ. ಅದರಲ್ಲಿ ಸಪ್ರೇಟಾಗಿ ಒಂದೊಂದೇ ನಂಬರ್ ಆಗಿ ಅಂದರೆ ಒಂದೊಂದೇ ವಿಧಿಗಳನ್ನು ಕೇಳ್ತಾರೆ. ನಮಗೆ ಈ ನಂಬರ್ಸ್ ಎಲ್ಲ ನೆನಪಿದ್ರೆ, ಆ ನಂಬರ್ಗೆ ಅಟ್ಯಾಚ್ ಮಾಡೋದು ನೆನಪಿದ್ರೆ, ಈ ನಂಬರ್ ಮೂಲಕನೇ ಈ ಪೊಲಿಟಿಕಲ್ನ ಕಂಪ್ಲೀಟ್ ಮಾಡ್ಬೋದು. ನಂಬರ್ ಅಂದರೆ ಇಟ್ ಮೀನ್ಸ್ ಆರ್ಟಿಕಲ್ಸ್. 1ನೇ ಆರ್ಟಿಕಲ್, 2ನೇ ಆರ್ಟಿಕಲ್, ಈ ಥರ 450 ಆರ್ಟಿಕಲ್ ಈ ನಂಬರ್ ಮೂಲಕನೇ ಹಿಡಿದು. ಇದೇ ರೀತಿ ಬಂದಾಗ ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡೋಣ. ಇವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದನ್ನು ಪೂರ್ತಿ ಇನ್ಫಾರ್ಮೇಷನ್ ಹೇಳ್ತೇನೆ. ಸೈನ್ಸ್ದಲ್ಲಿ ಈ ಥರ ನೋಡೋದಂದರೆ ನಮ್ಮದು ರಸಾಯನಶಾಸ್ತ್ರ ಬಂದುಬಿಟ್ಟು ರಸಾಯನಶಾಸ್ತ್ರ ಇಲ್ಲಿ ಜಾಸ್ತಿ ಯಾವತ್ತು ಫೋಕಸ್ ಮಾಡೋದಂದರೆ ಈ NCERT ಬುಕ್ಸ್ ಇರ್ತದಲ್ವ, 10th ಬುಕ್ಸ್, ಇದರಲ್ಲಿ ಇವು ಬರ್ತದೆ, ಆಧುನಿಕ ಆವರ್ತಕ ಕೋಷ್ಟಕ. ಇದು ನಂಬರ್ ಮೂಲಕನೇ ಸ್ಟಾರ್ಟ್ ಆಗುತ್ತೆ ಇದು ಸಬ್ಜೆಕ್ಟ್. ಇಟ್ಸ್ ಮೀನ್ಸ್ ನಂಬರ್ 1 ಹೈಡ್ರೋಜನ್, ನಂಬರ್ 2 ಹೀಲಿಯಂ, ನಂಬರ್ 3 ಲಿಥಿಯಂ, ನಂಬರ್ 4 ಬೆರಿಲಿಯಂ, ನಂಬರ್ 5 ಬೋರಾನ್, ನಂಬರ್ 6 ಕಾರ್ಬನ್,
ನಂಬರ್ 7 ನೈಟ್ರೋಜನ್, ನಂಬರ್ 8 ಆಕ್ಸಿಜನ್, ನಂಬರ್ 9 ಫ್ಲೋರಿನ್, ನಂಬರ್ 10 ನಿಯಾನ್. ಈ ಥರ SSCನಲ್ಲಿ ಫಾರ್ಮುಲಾ ಮಾಡಿದ್ದು. ಈಗ ನಮ್ಮದು ನಂಬರ್ ಒಂದು 25 ನಂಬರ್ ಕೊಟ್ಟು ಬಿಡ್ತಾರೆ. ಈ 25 ನಂಬರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಯಾವ ರಾಸಾಯನಿಕ ಸಂಬಂಧಪಟ್ಟಿದೆ ಅಂದರೆ ಇದು 25 ಮೆಗ್ನೀಷಿಯಮ್. ಈ ನಂಬರ್ನ ಒಟ್ಟು ಎಷ್ಟು ಇವಾಗ ಇದೆ ಅಂದರೆ ಲೋಹಗಳು, ಅಲೋಹಗಳು, ಲೋಹಾಭಗಳು ಅಂತ ಬರ್ತದೆ ಒಳಗೆ. ಲೋಹ, ಅಲೋಹ ಮತ್ತು ಲೋಹಾಭಗಳು. ಮೊನ್ನೆ PC ಎಕ್ಸಾಮ್ನಲ್ಲಿ ಆವರ್ತ ಕೋಷ್ಟಕದ ಬಗ್ಗೆನೇ ಕ್ವಶನ್ ಇದೆ. ಅಂದರೆ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು. ಆವರ್ತ ಕೋಷ್ಟಕದ ಅಡ್ಡ ಸಾಲುಗಳು ಹಾರಿಜೆಂಟಲ್, ವರ್ಟಿಕ್ಯುಲರ್ ಒಟ್ಟು 7 ಮತ್ತು 18 ಆಗಿದೆ. ಇವು 7 ಅಂದರೆ ಅಡ್ಡ ಸಾಲುಗಳು, ಇವು ಗುಂಪುಗಳಂದು ಕೇಳ್ತಾರೆ 18. ಇದ್ರಾಗ ಲೋಹಗಳದ್ದು ಒಟ್ಟ ನಮ್ಗೆ ಬಂದ್ಬಿಟ್ಟು 92 ಲೋಹಗಳಿವೆ, 8 ಲೋಹಾಭಗಳಿವೆ. ವೇಟ್ 20 ಅಲೋಹಗಳಿವೆ, ಲೋಹಾಭಗಳು ಒಟ್ಟು 7 ಇದೆ. ಟೋಟಲ್ ಎಷ್ಟಾಗಿ ಬರ್ತದೆ ಅಂದರೆ ಅದು ಒಟ್ಟು 118 ಬರುತ್ತದೆ. ಎಲ್ಲ ನಂಬರ್ ಸೇರಿದರೆ ಈ 118 ನಂಬರು ಮತ್ತು ಪ್ಲಸ್ ನಮ್ಮ ಪೊಲಿಟಿಕಲ್ ಲಿಂಕ್ ಮಾಡೋಕ್ಕೆ ಇದಕ್ಕೆ ರಾಜ್ಯಶಾಸ್ತ್ರದ 118ನೇ ವಿಧಿ ಯಾವುದಕ್ಕೆ ಸಮಪಟ್ಟಿದೆ ಆ ಥರ ನೋಡಿದಾಗ ಇದು 2 ಲಿಂಕ್ ಇಟ್ಟಂಗೆ ಹೋಗುತ್ತದೆ ಮತ್ತು ನೆನಪಾಗುತ್ತದೆ. ಎಕ್ಸಾಮ್ನಲ್ಲಿ ಬೇಗ ಕ್ರ್ಯಾಕ್ ಮಾಡುವುದಾಗುತ್ತದೆ. ನೀವು ಯಾವುದಾದರೂ ಬರಿಬೇಕಾದ್ರೆ ಈಗೆಲ್ಲ ಓದಿರ್ತೀರ, ಅದನ್ನು ಒಳ್ಳೆ ರಿಕಾಲ್ ಮಾಡ್ಬೇಕಂದ್ರೆ ಫಸ್ಟ್ ವಿಧಿಗಳಂತ ಹಾಕೋರಿ. ಇಲ್ಲಿ ಲೋಹಗಳು ಅಂತ ಹಾಕೋರಿ. ಲೋಹಗಳು ಈ ಥರ 1ನೇ ವಿಧಿ ಯಾವ್ದು ಬರ್ತೈತಿ, 2ನೇ ವಿಧಿ, 3ನೇ ವಿಧಿ, 4ನೇ ವಿಧಿ, 5ನೇ ವಿಧಿ. 1ನೇ ಲೋಹ, 2ನೇ ಲೋಹ, 3ನೇ ಲೋಹ, 4ನೇ ಲೋಹ, 5ನೇ ಲೋಹ. ಇದೇ ಥರ ಮತ್ತು ಇನ್ನು ಹಿಸ್ಟ್ರಿಯಲ್ಲಿ ನೋಡಬೇಕಾದ್ರೆ ಹಿಸ್ಟ್ರಿನೂ ಇದೇ ಟಾಪಿಕ್ ಮುಂದುವರ್ತದೆ. ಹಿಸ್ಟ್ರಿಯಲ್ಲಿ ಲಾಸ್ಟ್ಲಿ 2 ಡಿಜಿಟ್ ನಂಬರ್ಸ್. ವಾಟ್ ಈಸ್ 2 ಡಿಜಿಟ್ ನಂಬರ್ ಅಂದರೆ ಎಕ್ಸ್ಪೆಷಲಿ ಗಾಂಧಿ ಮೂಮೆಂಟ್ ನೋಡೋಣ ಇವಾಗ. ಇನ್ ದಿಸ್ 24 ಇಂದ 1929 ಹತ್ರ ಗೊತ್ತಿರುತ್ತೆ. ಕಾಂಗ್ರೆಸ್ ಅಧಿವೇಶನ ಯಾರು? ಗಾಂಧೀಜಿ. ಎಲ್ಲಿ? ಬೆಳಗಾವಿ. ಗಾಂಧೀಜಿ ಬೆಳಗಾವಿ. ಈ ಥರ ಗಾಂಧೀಜಿಯವರು 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ವಹಿಸಿದರು. ಇನ್ನು ನಮ್ಮ ಫಸ್ಟ್ನೇಕ್ಕೆ ಭಾರತದ ಮೊದಲ ಮಹಿಳೆ ಯಾರು? ಅನ್ನಿ ಬೆಸೆಂಟ್. ಭಾರತದಲ್ಲಿ ವಹಿಸಿದವರು ಭಾರತೀಯರಲ್ಲ. 1917ರಲ್ಲಿ ಅನ್ನಿ ಬೆಸೆಂಟ್. ನಾನು ಲಾಸ್ಟ್ 2 ಡಿಜಿಟ್ ನಂಬರ್ ಅಷ್ಟೇ ತೊಗೊಂಡಿನಿ. ಈ 17 ನಂಬರು ಇದರ ಪೊಲಿಟಿಕಲ್ನಲ್ಲಿ ಏನು ಬರ್ತದೆ ಅಂದರೆ ಇದು ಯಾವುದಪ್ಪ ಒಂದು ಮಾನ್ಯುಮೆಂಟ್. ಸ್ನೇಹಿತರೆ, ಇವಾಗ 17 ಬಂದು ಅಸ್ಪೃಶ್ಯತೆ ಒಂದು ಪಿಡುಗು ಅಂತ ಬರೋದಲ್ಲ, ಅಸ್ಪೃಶ್ಯತೆ ವಿಧಿ. 17ನೇ ವಿಧಿ ನೋಡಿದಂಗಾಯ್ತು. ಇಲ್ಲಿ ಅನ್ನಿ ಬೆಸೆಂಟ್ ಅವರು ಬಂದಿದ್ದು. ಅನ್ನಿ ಬೆಸೆಂಟ್ ಎಲ್ಲಿ ಕಾಂಗ್ರೆಸ್ ಅಧಿವೇಶನ ವಹಿಸಿದ್ರಂತನೂ ಕ್ವಶನ್ ಕೇಳ್ತಾರೆ. ಗೊತ್ತಿದೆಯಾ ನಿಮಗೆ? ಕೋಲ್ಕತ್ತಾದಲ್ಲಿ. ಗಾಂಧೀಜಿಯವರು ಬೆಳಗಾವಿಯಲ್ಲಿ. ಇನ್ನು ನೆಕ್ಸ್ಟ್ 25 ನಂಬರ್ 1925 ಲಾಸ್ಟ್ನೇ 2 ಡಿಜಿಟ್ ಅಷ್ಟೇ ನಂಬರ್ ತೊಗೊಂಡಿದ್ದೆ ನಾನು. 1925ರಲ್ಲಿ ಭಾರತದ ಮಹಿಳೆ ಅವರು ಪ್ರಥಮ ಮಹಿಳೆ ಅಂತ ಕೇಳಿದಾಗ ಭಾರತದಲ್ಲಿ ಕಾಂಗ್ರೆಸ್ ಅಧಿವೇಶನ ವಹಿಸಿದ ಭಾರತೀಯ ಮಹಿಳೆ ಅಂತ ಕೇಳಿದಾಗ ಸರೋಜಿನಿ ನಾಯ್ಡು. ನಾನು ಲಾಸ್ಟ್ 2 ಡಿಜಿಟ್ ನಂಬರ್ನಿಂದ ನಾನು ಗಾಂಧಿ ಮೂಮೆಂಟ್ನ ಕಂಪ್ಲೀಟ್ ಮಾಡ್ಬೋದು. ಹೆಂಗಂದರೆ ಇವಾಗ ಸ್ಟಾರ್ಟಿಂಗ್ ಗಾಂಧಿ ಮೂಮೆಂಟ್ ಎಷ್ಟಂದರೆ 1885ರಿಂದ ಆ್ಯಂಡ್ 1950 ತನಕ ತಗೊಳ್ಳೋಣ. ಅಂದರೆ ಕಾಂಗ್ರೆಸ್ ಅಧಿವೇಶನ ಇಲ್ಲಿವರೆಗೆ ಆಗಿದೆ. 1885 ಇವ್ರು ಬರ್ತಾರೆ, ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ. ಆಫ್ಟರ್ ಮೊದಲ ಅಧ್ಯಕ್ಷರಾಗಿ ಮುಂಬೈನಲ್ಲಿ WC ಬ್ಯಾನರ್ಜಿ ಅವರು ಕಾಂಗ್ರೆಸ್ ಅಧಿವೇಶನ ವಹಿಸ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಯಾವಾಗ 1885ರಿಂದ ಈ ಲಾಸ್ಟ್ 2 ಡಿಜಿಟ್ ಅದಲ್ವ, ಈ 2 ಡಿಜಿಟನ್ನು ನಮ್ದು ಕನ್ವರ್ಟ್ ಮಾಡೋದು ಎಲ್ಲಿ ಬರ್ತದೆಪ್ಪ ಅಂದರೆ ಇದು ಪೊಲಿಟಿಕಲ್ನಲ್ಲಿ 85ನೇ ವಿಧಿ ಯಾವತ್ತು ತಿಳಿಸ್ತದೆ ನಮಗೆ ಗೊತ್ತಿದೆಯಾ? ಇಲ್ಲಿ 85ನೇ ವಿಧಿ ಸಂಸತ್ತಿನಲ್ಲಿ 85ನೇ ವಿಧಿ ಪ್ರಮುಖವಾಗಿ ಸಂಸತ್ತಿನ
ಅಧಿವೇಶನ ಮುಂದೂಡಿಕೆ ಅಥವಾ ವಿಸರ್ಜನೆ. ದಿಸ್ ಇಸ್ ದ ವಿಸರ್ಜನೆ ಮಾಡುವುದು ಅಂದರೆ ಸಪ್ರೇಟಾಗಿ ವಿಧಿ ಹೇಳ್ತಾರೆ. ಇವಾಗ ಸ್ಟೇಟ್ಮೆಂಟಲ್ಲಿ ಇವಾಗ 85ನೇ ವಿಧಿ ಕೊಡ್ತಾರೆ, 72ನೇ ವಿಧಿ ಕೊಡ್ತಾರೆ, ಆ್ಯಂಡ್ 87ನೇ ವಿಧಿ ಕೊಡ್ತಾರೆ, ಆ್ಯಂಡ್ ನೆಕ್ಸ್ಟ್ 42ನೇ ವಿಧಿ ಕೊಡ್ತಾರೆ. 85ನೇ ವಿಧಿ ಅಂತ ಹೇಳಿದ ನಾನು. ಇವಾಗ 72ನೇ ವಿಧಿ, ದಿಸ್ ಎಕ್ಸ್ಪೆಷಲಿ ಏನಪ್ಪ ಅಂದರೆ ಕ್ಷಮಾದಾನ. ದ ಪ್ರೆಸಿಡೆಂಟ್ ಆಫ್ ದಿಸ್, ರಾಷ್ಟ್ರಪತಿಗಳು ಕ್ಷಮಾದಾನ ನೀಡುವ ವಿಧಿ. ರಾಷ್ಟ್ರಪತಿ ಕ್ಷಮಾದಾನ. ಇನ್ ದಿಸ್ 87 ರಾಷ್ಟ್ರಪತಿ ವಿಶೇಷ ಭಾಷಣ. ನೆಕ್ಸ್ಟ್ 42 ಇದು ಅಮೆಂಡ್ಮೆಂಟ್ ಬರ್ತದೆ. ವಿಧಿನೂ ತೊಗೋಬೋದು ನಾವು. ವಿಧಿ ಬಂದ್ಬಿಟ್ರೆ DPSP ಬರ್ತದೆ, ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. DPSPನಲ್ಲಿ ನೋಡ್ತೇವೆ 42. ಅದರೊಳಗೆ 22 ಅಮೆಂಡ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ SSCಯಲ್ಲಿ ಒಂದು ಫಿಕ್ಸ್ ಕ್ವಶನ್ ಇರಲೇಬೇಕು. ಈ 42 ಅಮೆಂಡ್ಮೆಂಟ್ನಲ್ಲಿ ಮೊಟ್ಟ ಮೊದಲು ಈ 40ನೇ ತಿದ್ದುಪಡಿಯಲ್ಲಿ ಮೊಟ್ಟ ಮೊದಲು ಸಮಾಜವಾದಿ ಜಾತ್ಯತೀತ ಐಕ್ಯತೆ ಈ ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಈ ರೀತಿ ಇದು ಒಳ್ಳೆಯದಾಯಿತು. ಇನ್ನೂ 40ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಮೊನ್ನೆ ಪೋಸ್ಟ್ ಮಾಡಿದ್ದೆ. ನಿಮಗೆ ನೀವು ಇನ್ನೂ ನೋಡಿಲ್ಲ ಅಂದರೆ ನೋಡಿ, ಬೇಕಾದ್ರೆ PDF ಲಿಂಕನ್ನು ಕಳಿಸ್ತೇನೆ. 1ರಿಂದ ಹಿಡಿದು ಟೋಟಲ್ 106 ಅಮೆಂಡ್ಮೆಂಟ್ ಪೋಸ್ಟ್ ಮಾಡಿದ್ದೇನೆ. ಆ ಅಮೆಂಡ್ಮೆಂಟಲ್ಲಿ ಒಂದು 2ರಿಂದ 3 ಕ್ವಶನ್ ಫಿಕ್ಸ್ ಇರ್ತದೆ. ಬೇಕಾದ್ರೆ ಅದನ್ನು ನೋಟ್ಸ್ ಇವಾಗ ತೋರಿಸ್ತೇನೆ ನಿಮಗೆ. ಇದು 42 ಫಸ್ಟ್ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಎಂಬ ಪದಗಳನ್ನು ಸೇರ್ಪಡೆ ಕಾಣಿಸ್ತಿದೆ. ಇವಾಗ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಎಂಬ ಪದಗಳನ್ನು 3 ಪದಗಳು ಸೇರ್ಪಡೆ ಮಾಡ್ತಾರೆ ಇದರೊಳಗೆ ಫಸ್ಟ್ ಆಫ್ ಆಲ್. ಆ್ಯಂಡ್ ನೆಕ್ಸ್ಟ್ ಇದು ತಿದ್ದುಪಡಿ 51A ವಿಧಿಯಿಂದ 4A ಎಂಬ 10 ಮೂಲಭೂತ ಹಕ್ಕುಗಳು ಅಂದ್ರೆ ಮೂಲಭೂತ ಕರ್ತವ್ಯಗಳು ಅದರ ಬರ್ತಾರೆ. ಮೂಲಭೂತ ಹಕ್ಕು ಅಲ್ಲ, ಎಕ್ಸ್ಪ್ರೆಷನ್ ಇದು ಸೇರ್ಪಡೆ ಮಾಡ್ತೈತ್ರಿ. ಇದು 51A ಮೂಲಭೂತ ಕರ್ತವ್ಯಗಳು ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿದ್ದಂತೆ ಇದೊಂದು SSC ಕ್ವಶನ್ ಇದೆ. ಇದು ಅಮೆಂಡ್ಮೆಂಟ್ ಜಾಸ್ತಿ ಹೇಳೋದಂದರೆ ಇಲ್ಲಿ ಕ್ವಶನ್ ಪೇಪರ್ ನೋಡೋಣ. ಇವಾಗ ತೋರಿಸ್ತೇನೆ ನಿಮಗೆ. ಭಾರತ ಸಂವಿಧಾನ 42ನೇ ತಿದ್ದುಪಡಿ ಕಾಣಿಸ್ತಿದೆ ಅಲ್ವಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿತು? ದಿಸ್ ಇಸ್ ದ ಆನ್ಸರ್ ಬಂದ್ಬಿಟ್ಟು 10 ಮೂಲಭೂತ ಕರ್ತವ್ಯಗಳು. ಇದು ಮೊನ್ನೆ ನಡೆದಂತಹ SSC MTS ಕ್ವಶನ್ ಪೇಪರು. 11ನೇ ಮೂಲಭೂತ ಕರ್ತವ್ಯ ಯಾವಾಗ ಸೇರಿಸ್ತಾರೆ ಅಂದರೆ 86ನೇ ತಿದ್ದುಪಡಿ ಅಂದರೆ ಇಸ್ವಿ 2002ನಲ್ಲಿ 86ನೇ ತಿದ್ದುಪಡಿ ಮೂಲಕ 11 ಮೂಲಭೂತ ಕರ್ತವ್ಯ ಆಗುತ್ತೆ. ಈ 11 ಮೂಲಭೂತ ಕರ್ತವ್ಯಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದುಕೊಂಡ್ರು? ಇದು ಬಂದ್ಬಿಟ್ಟು ರಷ್ಯಾ ಸಂವಿಧಾನದಿಂದ ಈ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದುಕೊಂಡ್ರು. ಹೀಗೆ ಒಂದರಿಂದ ಒಂದು ಲಿಂಕ್ ಇಡೋಕ್ಕೆ ಮೂಲ ಕಾರಣ ಅಂದರೆ ನಮಗೆ ನಂಬರ್ಸ್. ಆ ನಂಬರ್ಸ್ ನಮಗೆ ಕರೆಕ್ಟಾಗಿ ಇದು 10 ನಂಬರನ್ನು ತೊಗೊಂಡಿದ್ವಲ್ಲ, ಈ 10 ನಂಬರ್ನ ಎಲ್ಲಿ ಇದನ್ನು ಸೈನ್ಸ್ನಲ್ಲಿ ನೋಡಿದಾಗ ಈ 10 ನಂಬರ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದಾಗ ಇಲ್ಲಿ ನಿಯಾನ್ ಅಂತ ಸಿಗ್ತದಲ್ವಾ, ನಿಯಾನ್. ಈ ಥರ ಒಂದಕ್ಕೊಂದು ಲಿಂಕ್ ಇಟ್ಟು ಸ್ಟಡಿ ಮಾಡಿದ್ರೆ ಈಸಿಯಾಗಿ ನಾವು ಕ್ರ್ಯಾಕ್ ಮಾಡಬೇಕಾಗುತ್ತೆ ಎಕ್ಸಾಮ್ನ. ಇನ್ನು ನೆಕ್ಸ್ಟ್ ನೋಡೋಣ. ಇವಾಗ ಫಸ್ಟ್ ಸಬ್ಜೆಕ್ಟ್ ನಾವು ಪೊಲಿಟಿಕಲ್ನ ಯಾವ ಬುಕ್ಸ್ ತೊಗೋಬೇಕು SSC ಮತ್ತು PC PSIಗೆ ಆದರೆ ಸ್ವಲ್ಪ ಗಂಗಾಧರ್ ದೊಡ್ಡ ಬುಕ್ ತೊಗೋಬೇಕು. PCಗೆ ಆದರೆ ಮತ್ತು SSCಗೆ ಆದರೆ ಭಾರತ ಸಂವಿಧಾನ ಅಂತ ನಮ್ಮದು ಮೊದಲು ತೊಗೊಂಡಿದ್ದೇನೆದ್ದು. ಈ ಬುಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬರೀ ನಾನು ಬೈಪಾಟ್ ಹಾಕೋದಷ್ಟೇ ಮಾಡಿದ್ರೊಳಗೆ. ಇವಾಗ ಎಕ್ಸಾಂಪಲ್ ಲಾಸ್ಟ್ ಪೇಜ್ನಲ್ಲಿ ನಿಮ್ಮ ಬಳಿ ಬುಕ್ ಇದ್ದರೆ ತೊಗೊಳ್ಬೇಕಾದ್ರೆ ಲಾಸ್ಟ್ ಪೇಜ್ನಲ್ಲಿ ನಿಮಗಿನ್ನು ಕೊಟ್ಟಿದ್ದಾರೆ 220 ಪೇಜ್. ಇವಿಷ್ಟು ಭಾಗಗಳು ಇದ್ದಾವಲ್ವ, ಇವು 1ರಿಂದ ಹಿಡಿದು 22 ಈ ಭಾಗಗಳು. ಈ ನಂಬರ್ಸ್ ಇದೆಲ್ಲ 1 × 2 1 4 5 11 12 35 36 51 50 52 ಇಂದ 122 120 151. ದಿಸ್ ಇಸ್ ದ ಕೇಂದ್ರ ಸರ್ಕಾರ. 114 ಒಕ್ಕೂಟ ಪ್ರದೇಶ. ಇನ್ ದಿಸ್ ಪೌರತ್ವ ಸಿಟಿಜನ್ಶಿಪ್ ಆ್ಯಕ್ಟ್ ಕರೆಂಟ್ ಅಫೇರ್ಸ್ನಲ್ಲಿ ಇದೆ. ಇದು ಪೌರತ್ವ ತಿದ್ದುಪಡಿ ಕಾಯ್ದೆ CAA
ಅದು ಕರೆಂಟ್ ಅಫೇರ್ಸ್ನಲ್ಲಿ ಇದೆ. ಇವು ನಂಬರ್ಸು ಈ ಕ್ವಶನ್ ಕೇಳಬೇಕಾದ್ರೂ 12 ಮತ್ತು 20, 35ರ ವಿಧಿಗಳಲ್ಲಿ ಬರುವಂತಹದ್ದು ಯಾವುದಂತ ಕೇಳ್ತಾರೆ. ಇನ್ನು ಜಾಸ್ತಿ ಈ ಥರ ಮಾಡೋದಂದರೆ SS ಎಕ್ಸಾಮ್ನಲ್ಲೇ ಜಾಸ್ತಿ ಈ ಥರ ಕ್ವಶನ್ ಕೇಳೋದು. ಅದೇ ರೀತಿ ಒಟ್ಟು 22 ಭಾಗಗಳ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟ್ ಪೇಜ್ನಲ್ಲಿ ನೋಡಿದರೆ ಇನ್ನು ಅನುಸೂಚಿ ಮತ್ತು ಬುಡಕಟ್ಟು ಪ್ರದೇಶಗಳು ಅಂತ ಬರ್ತಾರೆ. ಅನುಸೂಚಿಗಳು 1ನೇ ಅನುಸೂಚಿ, 5ನೇ ಅನುಸೂಚಿ. ನಾನು ಇಲ್ಲಿ ಟ್ರಿಕ್ ಮಾಡಿದ್ದೇನೆ. ಯಾವುದಪ್ಪ ಇದು 6th ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಇನ್ನು ಟ್ರೈಬಲ್ಸ್ನಲ್ಲಿ ಅಂತೂ ಸಿಕ್ಕಾಪಟ್ಟಿ ಕ್ವಶನ್ ಇದೆ. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಟ್ರೈಬಲ್ ವಾರ್ಸ್ ಯಾವುವು, ಈ ಬುಡಕಟ್ಟು ಅಂತ ನೋಡಿದಾಗ ಟ್ರೈಬಲ್ಸ್ ವಾರ್ಸ್ ಅಂತ ಹೇಳಿದ್ನಲ್ವ, ಇದಂತೂ ಸಿಕ್ಕಾಪಟ್ಟಿ ಇಂಪಾರ್ಟೆಂಟ್ ಅಂತೂ ಇದೆ. ಫಸ್ಟು AMTM ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಇವುಗೆ ಸ್ಪೆಷಲ್ಲಾಗಿ ಒಂದು ಆರ್ಟಿಕಲ್ ಮಾಡಿ ವಿಧಿಯನ್ನು ಕೊಡ್ತಾರೆ. 10ನೇ ಭಾಗ ಮತ್ತು 5ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ. ಕ್ವಶನಿಗೆ ಡೈರೆಕ್ಟ್ ಕೇಳ್ಬೋದು. 5ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಸಂಬಂಧಪಟ್ಟಿದ್ದು 6ನೇ ಭಾಗ. ಬಟ್ ಬುಡಕಟ್ಟು ಜನಾಂಗಕ್ಕೆ ಕೊಟ್ಟಿದ್ದು 5ನೇ ಭಾಗ. ಆ್ಯಂಡ್ 10ನೇ ಭಾಗದಲ್ಲಿ ಪ್ರಮುಖವಾಗಿ ಅನುಸೂಚಿ ಮತ್ತು ಬುಡಕಟ್ಟು ಪ್ರದೇಶಗಳು ಅಂತ ನೋಡ್ತೇವೆ ನಾವು. ಮತ್ತು ನೆಕ್ಸ್ಟ್ ನೋಡ್ಬೇಕಂತಾಗ ಇನ್ನು ವಿಧಿಗಳು ಅಂತ ಬರ್ತದೆ. ಇಲ್ಲಿ ವಿಧಿಗಳನ್ನು ಆದಷ್ಟು ನೆನಪಿಟ್ಟುಕೊಳ್ಳಿ. ಜಾಸ್ತಿ ಸ್ಟೇಟ್ಮೆಂಟ್ ವೈಸ್ ಕೊಟ್ಟು ಕ್ವಶನ್ ಕೇಳ್ಬೋದು. ವಿಧಿ 1 ಒಕ್ಕೂಟ ಭೂಪ್ರದೇಶ, ಹೊಸ ರಾಜ್ಯಗಳ ಸೇರ್ಪಡೆ, ರದ್ದುಗಳು, ಹೊಸ ರಾಜ್ಯಗಳ ರಚನೆ, ಅಸ್ತಿತ್ವದಲ್ಲಿರುವ ರಾಜ್ಯಗಳು, ಗಡಿಗಳು, ಎಲ್ಲೆಗಳ ಪ್ರದೇಶಗಳು ಇವುಗಳನ್ನು ಮೊನ್ನೆ ಕ್ವಶನಲ್ಲಿ ಫ್ರೇಮ್ ಆಗಿದೆ. ಒಳ್ಳೆ ಇನ್ನು ಪೌರತ್ವ, ಈ ವಿಧಿಯನ್ನು ಭಯಪಟ್ಟ ಇಟ್ಕೊಳ್ಳಿ ಎಲ್ಲನೂ. ದಿಸ್ ಇಸ್ ಪೌರತ್ವ, ಸಿಟಿಜನ್ಶಿಪ್. ಇಲ್ಲಿ ಜಾಸ್ತಿ ಬರೀ 1 ಲೈನರ್ ಸಿಕ್ಬಿಡ್ತದೆ ನಿಮಗೆ. ಎಲ್ಲಿ ಬರೆಯೋದೇ ಬೇಡ ಈ ಬುಕ್ಸ್ನಲ್ಲಿ. ಜಸ್ಟ್ ಎಲ್ಲನೂ ಫಂಡಮೆಂಟಲ್ ರೈಟ್ಸ್. ಯಾವುದು ಅಸ್ಪೃಶ್ಯತೆ ನಿವಾರಣೆ ಅಂತ ಕೇಳಿದೆ ನಾನು. ದಿಸ್ 70 ನಂಬರ್ ಅಸ್ಪೃಶ್ಯತೆ ನಿವಾರಣೆ. 18ನೇದು ಬಿರುದು ಬಾವಳಿಗಳ ರದ್ದತಿ. ಇನ್ನು 19ನೇದು ಅಂತೂ SSLಯಲ್ಲಿ ಒಂದು 100 ಸಾರಿ ನೋಡಿದೆ ನಾನು ಕ್ವಶನ್ ಪೇಪರ್ನಲ್ಲಿ. ವಾಕ್ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಸಂಬಂಧಿಸಿದ ಹಕ್ಕುಗಳ ರಕ್ಷಣೆ. ಇನ್ನು ಜೀವಿಸುವ ಪ್ರೊಟೆಕ್ಷನ್ ಆಫ್ ದ ಲೈಫ್, ಜೀವಿಸುವ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಇನ್ನು 21 ಏಜ್ 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ. ಇನ್ನು 22ನೇದು ಕೆಲವು ಪ್ರಕರಣಗಳಿಗೆ ಸೇರಿದ ಸೆರೆವಾಸದ ವಿರುದ್ಧ ರಕ್ಷಣೆ. ಈ ರೀತಿ ಇವೆಲ್ಲವುಗಳನ್ನು ಆದಷ್ಟು ಭಯಪಟ್ಟಾಕಿ ಯಾಕೆ ಹೇಳೋದಂದರೆ ಎಕ್ಸಾಮ್ನಲ್ಲಿ ನಮ್ಮ ಮೈಂಡ್ ಕ್ಯಾಪ್ಚರ್ ಮಾಡೋದು ಭಯಪಟ್ಟಾಕಿದ್ದನ್ನು ಮಾತ್ರ. ನಾವು ಎಷ್ಟು ಭಯಪಟ್ಟಾಗ್ತೀವೋ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಯೂಸ್ ಇದೆ. ನೆಕ್ಸ್ಟ್ ಒನ್ ಈ ಥರ ರಾಜ್ಯ ಸರ್ಕಾರದ ಬಗ್ಗೆ ಎಲ್ಲ ಆರ್ಟಿಕಲ್ ಸಿಗ್ತದೆ ಇಲ್ಲಿ. ಈ ರೀತಿಯಾಗಿ ಎಲ್ಲನೂ ಇಂಪಾರ್ಟೆಂಟ್ಸ್ ಕ್ವಶನ್ ಪೇಪರ್ನಲ್ಲಿ ಬಂದಂತಹ ಆರ್ಟಿಕಲ್ನ ಫೋಕಸ್ ಮಾಡಿಕೊಂಡು ಪೇಪರ್ ಹಾಕ್ಕೊಳ್ಳಿ. ಇನ್ನು ತಿದ್ದುಪಡಿ ಅಂತ ಹೇಳಿಬಿಟ್ಟಿದೆ ನಿಮಗೆ, ಅದೊಂದು ಟಾಪಿಕ್ನ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಇವಾಗ ಜಿಯೋಗ್ರಫಿಗೆ ಬರೋಣ. ಇದು ಮ್ಯಾಪ್ ಅಂತ ಇದ್ದರೆ ಅದೆಲ್ಲ ಏನೂ ಇರಲಾರ್ದೆ ಈ ಥರ ಡ್ರಾಯಿಂಗ್ ತೆಗೆದುಕೊಳ್ಳಿ ಇಟ್ಕೊಳ್ಳಿ. ಈ ಮ್ಯಾಪ್ನಿಂದ ಇದು ಜಿಯೋಗ್ರಫಿ, ಇದು ವೆರಿ ಈಸಿ ಸಬ್ಜೆಕ್ಟ್. ಇದು ಜಿಯೋಗ್ರಫಿ ಆ್ಯಂಡ್ ಪೊಲಿಟಿಕಲ್ ನಂಬರ್ ಗೇಮಲ್ಲಿ ಆಡಿದರೆ ಇಲ್ಲಿ ಮೈಂಡ್ ಮ್ಯಾಪಿಂಗ್ ಮೂಲಕ ಆಡೋದು. ಫಸ್ಟ್ ಇದರೊಳಗೆ ನಿಮಗೆ ರಾಜ್ಯಗಳು ಎಲ್ಲೆಲ್ಲಿರ್ತವೆ, ಯಾವ ಪ್ಲೇಸಿಗೆ ಇರ್ತದೆ, ದಿಸ್ ಇಂಪಾರ್ಟೆಂಟ್ಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಬರೋದು ಜಮ್ಮು ಕಾಶ್ಮೀರ್ ಆ್ಯಂಡ್ ದಿಸ್ ಲಡಾಖ್. ಇಲ್ಲಿ ఇప్పుడు ಈಚೆ ಕಡೆದ್ದು ಯಾವುದಪ್ಪ ಅಂದರೆ ಪಂಜಾಬ್. ಈ ಕಡೆ ರಾಜಸ್ಥಾನ್. ಇಲ್ಲಿ ಬರೋದು ಯಾವುದು ಗೊತ್ತಿದೆ ಅಲ್ವಾ, ಅರಾವಳಿ ಬೆಟ್ಟಗಳು. ಇದು ಹಿಮಾಲಯ ಬೆಟ್ಟಗಳು, ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಂದಿದೆ. ಇಲ್ಲಿ ಒಂದು ರಿವರ್ ಬರ್ತದೆ ನಮಗೆ, ಯಾವುದಿದು, ಈ ಥರ ಬಂದು ಇಲ್ಲಿ ಎಂಡಾಗುತ್ತೆ ಗೊತ್ತಿದೆಯಾ, ಅದುವೇ ಬ್ರಹ್ಮಪುತ್ರ ನದಿಯನ್ನು ಚೀನಾದಲ್ಲಿ ಏನಂತಾರೆ, ಯಾಂಗ್ಚಿ ಅಂತ ಬರ್ತದೆ. ಇದು ಟಿಬೆಟ್. ಇಲ್ಲಿ ಬರೋದು ಮಾನಸ ಮಾನಸ ಸರೋವರ.
ಮಾನಸ ಸರೋವರದಲ್ಲಿ ಹುಟ್ಟಿ ಇಲ್ಲಿ ಬಂದು ಫ್ಲೋರ್ ಆಗುತ್ತೆ. ಎಲ್ಲ ನದಿಗಳು ಹೀಗೆ ಆಗಿ ತಿಳಿದುಕೊಳ್ಳ. ಫಸ್ಟ್ ಇವಾಗ ಬ್ರಹ್ಮಪುತ್ರ ನೋಡಿದೆ ನಾನು. ಯಾವ ರಾಜ್ಯಗಳ ಮೂಲಕ? ಇದು ಇಲ್ಲಿ ಬರೋದು AP, ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪ್ರೇಮಕಂಡು ಇಸ್ ದಿಸ್. ನೆಕ್ಸ್ಟ್ ಒನ್ ಇಲ್ಲಿ ಈ ಥರ ಡಿವಿಷನ್ ಮಾಡಕ್ಕೆ. ಆಂಧ್ರ ಪ್ರದೇಶ್ ಇಲ್ಲಿ. ಇನ್ನು ನೆಕ್ಸ್ಟ್ ಆಂಧ್ರ ಪ್ರದೇಶ್ ನಮಾಮಿ ಅಂತ ಕೊಡ್ತೋಳಿ. ನಮಾಮಿ. ನ ಅಂದರೆ ನಾಗಾಲ್ಯಾಂಡ್, ಮ ಅಂದರೆ ಮಣಿಪುರ್, ಮಿ ಅಂದರೆ ಮಿಜೋರಾಂ. ಇಲ್ಲಿ ಮಿಜೋ ಬೆಟ್ಟಗಳು, ಗಾರೋ ಖಾಸಿ, ಜಯಂತಿ ಬೆಟ್ಟಗಳು ಇಲ್ಲಿ ನೋಡ್ಬೋದು ನೀವು. ಇನ್ನು ನೆಕ್ಸ್ಟ್ ಇಲ್ಲಿ ಮೇಘಾಲಯ ಬರ್ತದೆ ಇಲ್ಲಿ. ಇನ್ನು ಮೊನ್ನೆ ಈ ಥರ ಲ್ಯಾಟಿಟ್ಯೂಡ್ ಡಿಗ್ರಿ ಬರ್ತದೆ ಅಲ್ವ ಇಲ್ಲಿ. ಮೊನ್ನೆ ಕ್ವಶನ್ ಪೇಪರ್ನಲ್ಲಿ ಇಲ್ಲಿ ಬಾಂಗ್ಲಾದೇಶ್ ಅಂತ ಬರ್ತದೆ ಇಲ್ಲಿ. ಬಾಂಗ್ಲಾದೇಶ್, ಇದು ಟಿಬೆಟ್. ನಮ್ಮ ಸುತ್ತಮುತ್ತ ರಾಜ್ಯಗಳು ನೋಡೋಣ. ಫಸ್ಟ್ ಸುತ್ತಮುತ್ತ ಗಡಿಯನ್ನು ಹಂಚಿಕೊಂಡ ರಾಜ್ಯಗಳು. SS ಎಕ್ಸಾಮ್ನಲ್ಲಿ ಭಾಳ ಫೋಕಸ್ ಮಾಡ್ತಾರೆ. ಆ್ಯಂಡ್ ನಮ್ಮ ಸ್ಟೇಟ್ ಎಕ್ಸಾಮ್ನಲ್ಲಿನೂ ಫೋಕಸ್ ಮಾಡಿದ್ದಾರೆ ಮೊನ್ನೆ. ಯಾವುದಂದರೆ CRDR ಎಕ್ಸಾಮ್ನ ನೋಡಿಬೇಕಾದ್ರೆ ಇದು 3 ಕಡೆ ಭಾಗವನ್ನು ಹೊಂದಿದಂತಹ ಗಡಿ ಪ್ರದೇಶನ ಹೊಂದಿದ್ದ ಅಂತ ಕೇಳಿದ್ದಾರೆ ಇಲ್ಲಿ. ನಮಗೆ ಆನ್ಸರ್ ಇದು ಮಿಜೋರಾಂ ಆಗುತ್ತದೆ ಇಲ್ಲಿ. ಮಿಜೋರಾಂ, ಬಾಂಗ್ಲಾದೇಶ್, ಇಲ್ಲಿ ಮಾಲ್ಡೀವ್ಸ್ ಇಲ್ಲಿ ಬರ್ತದೆ. ಸಾರಿ ಮಯನ್ಮಾರ್, ಇಲ್ಲಿ ಮಾಲ್ಡೀವ್ಸ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಲಕ್ಷದ್ವೀಪ್. ಸ್ವಲ್ಪ ಸುತ್ತಾರೆ ನೋಡ್ಕೊಂಬಂದ್ರೆ ಇಲ್ಲಿ ಪಾಕಿಸ್ತಾನದಲ್ಲಿ ಲಾಹೋರ್ ಅಂತ ನಿಮ್ಗೆ ಗೊತ್ತಿರಬೇಕದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್. ಆ್ಯಂಡ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಟಿಬೆಟ್, and this Nepal, 1, 2, 3, 4, and this 5 Bangladesh, 6 Myanmar, and this 7 Sri Lanka, 8 ಮಾಲ್ಡೀವ್ಸ್. ಈ ಥರ ಸುತ್ತಮುತ್ತ ಗಡಿ ಹಂಚಿಕೊಂಡ ಪ್ರದೇಶ ನೋಡಿದೆ. ಇಲ್ಲಿ ಜಾಸ್ತಿಯಾಗಿ ಒಂದೊಂದು ರಾಜ್ಯಗಳು ನೋಡ್ಕೊತ ಹೋದಾಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ಗುಜರಾತ್ ಬರ್ತದೆ. ಇದು ಯಾವುದಿದು ರಾಜಸ್ಥಾನ. ఇప్పుడు ಲಾಸ್ಟ್ ಇದು ಅಷ್ಟು ರಾಜಸ್ಥಾನ್ ಬಂದಿದ್ದು. ಈಚೆ ಕಡೆದ್ದು ಗುಜರಾತ್. ನೆಕ್ಸ್ಟ್ ಇದು ನಮ್ಮದು UP, ಉತ್ತರ ಪ್ರದೇಶ್. ಇನ್ ದಿಸ್ ದೆಹಲಿ. ಈ ರೌಂಡಲ್ಲಿ MP, ಮಧ್ಯಪ್ರದೇಶ್. ಎಂದು ಅದರ ಹಚ್ಚಿದ್ದು ಈ ಥರ ಬರ್ತದೆ. ಇಲ್ಲಿ ಬಿಹಾರ್, ತಕ್ಷಶಿಲಾ ಮೌರ್ಯರ ಆಳ್ವಿಕೆ ಮಾಡಿದ ನಾಡು. UP ಅಲಹಾಬಾದ್, ಕುಂಭಮೇಳ. ಇಲ್ಲಿ ಉತ್ತರಾಖಂಡ್. ಇಲ್ಲಿ ಹಿಮಾಚಲ್ ಪ್ರದೇಶ್. ಇದು ಛತ್ತೀಸ್ಗಢ. ಇಲ್ಲಿ ಬರೋದು ಜಾರ್ಖಂಡ್. ಇಲ್ಲಿ ವೆಸ್ಟ್ ಬೆಂಗಾಲ್. ಇದು ಒಡಿಶಾ. ಇದು ಛತ್ತೀಸ್ಗಢ ಈ ಥರ ಬರುತ್ತೆ. ಒಡಿಶಾ ನಾನು ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೆ ಅದು ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ. ಸ್ವಲ್ಪ ಇಲ್ಲಿ ತನಕ ಹಾಕೋಣ. ಇಲ್ಲಿ ತನಕ ಬರುತ್ತದೆ, ಸ್ವಲ್ಪ ನೋಡ್ಕೊಳ್ಳಿ. ಈ ಥರ ಮೈಂಡ್ ಮ್ಯಾಪಿಂಗ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತೆಲಂಗಾಣ ಬರ್ತದೆ. ಇಲ್ಲಿ ನೋಡಿದ್ರಲ್ಲ ಒಡಿಶಾ. ಆ್ಯಂಡ್ ದಿಸ್ ಕರ್ನಾಟಕವನ್ನು ಬರ್ತದೆ. ಇದು ಆಂಧ್ರ ಪ್ರದೇಶ್. ಆ್ಯಂಡ್ ದಿಸ್ ಒನ್ ಕರ್ನಾಟಕ. ದಿಸ್ ಒನ್ ಕೇರಳ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತಮಿಳ್ನಾಡು. ಒಟ್ಟು ಈ ಥರ ಗಡಿ ಈಗ ಎಲ್ಲ ನೋಡಿದ್ದೇವೆ. ಇನ್ನು ರಿವರ್ಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ರಿವರ್ಸ್ ಸ್ಟಡಿ ಮಾಡಬೇಕಾಗಿತ್ತು. ಮೌಂಟೇನ್ಸ್,
ರಿವರ್ಸ್ ಜಾಸ್ತಿ. ಇಲ್ಲಿ ನಮಗೆ ಫಸ್ಟ್ದು ಅತಿ ಉದ್ದವಾದ ನದಿ ನೋಡೋಣ ಇವಾಗ. ಇಲ್ಲಿ ಬರೋದು ಯಾವುದು, ಉತ್ತರಾಖಂಡ್ನಲ್ಲಿ ಶೇಷನಾಗ ಅಲ್ಲಿ ಭಗೀರಥ ನದಿಗಳು ಸೇರಿ ಉಗಮ ಆಗೋದೆ ಗಂಗಾ ನದಿ. ಗಂಗಾ ನದಿಯ ರಿವರ್ ಸಿಸ್ಟಮ್ ಸ್ಟಾರ್ಟಿಂಗ್ ಆ್ಯಂಡ್ ದಿಸ್ ಎಂಡಿಂಗ್ ಫ್ಲೋರ್. ಅದ್ರ ಜೊತೆಗೆ ಅತಿ ದೊಡ್ಡದಾದ ಯಮುನಾ ನದಿ, ಅತಿ ದೊಡ್ಡ ಉಪನದಿ ಇಲ್ಲಿಗೆ ಬಂದು ಅಲಹಾಬಾದ್ ಎಂಬಲ್ಲಿ ಯಾವುದನ್ನು ಗಂಗಾ ನದಿಯನ್ನು ಸೇರುತ್ತದೆ. ಇನ್ನು ಡಿವೈಡ್ ಆಫ್ ದಿಸ್ ಇಸ್ ದ 2 ಟೈಪ್ಸ್. ನರ್ಮದಾ ನದಿ ನರ್ಮದಾ ನದಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಡಿವೈಡ್ ಮಾಡ್ತದೆ. ಈ ಹಿಸ್ಟ್ರಿಯಲ್ಲಿ ಬಂದಾಗ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ವರ್ಸಸ್ ಇಮ್ಮಡಿ ಪುಲಕೇಶಿ ಆ್ಯಂಡ್ ದಿಸ್ ವಾರ್ ಆಗ್ತದೆ, ನೋಡಿದ್ರಲ್ವಾ. ರವಿಕೀರ್ತಿಯ ಐಹೊಳೆ ಶಾಸನದಲ್ಲಿ ಹಿಸ್ಟ್ರಿ ರಿಲೇಟೆಡ್ ಆಗಿ ಬಂದಾಗ ನರ್ಮದಾ ನದಿ ನೋಡಿದ್ವಿ ಇವಾಗ. ಈಗ ಕರ್ನಾಟಕದಲ್ಲಿ ಪಶ್ಚಿಮವಾಗಿ ಹರಿಯುವ ನದಿಗಳು ಆ್ಯಂಡ್ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಆ್ಯಂಡ್ ಉತ್ತರ ಭಾರತ ನದಿಗಳು, ದಕ್ಷಿಣ ಭಾರತ ನದಿಗಳು, ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು. ಇದನ್ನು ಆದಷ್ಟು ಒಂದು ಮ್ಯಾಪ್ ಮಾಡಿದ್ದೇನೆ, ಅದನ್ನು ನೋಡಿ ಇವಾಗ. ಈ ಥರ ಚಾರ್ಟ್ ನಿಮ್ಮ ಬಳಿ ಇದ್ದರೆ ಸಾಕು. ಇದನ್ನು 1-2 ಪೇಜ್ನಲ್ಲಿ ಇದೆ ನಮ್ಮದು. 1 ಪೇಜ್ 2 ಪೇಜ್ ಇದ್ರೆ ಈ ಪೇಪರಿಂದ ಸುಮಾರು ಒಂದು 5-6 ಕ್ವೆಶನ್ ಕ್ರ್ಯಾಕ್ ಮಾಡ್ಬೋದು. ಇಲ್ಲಿ ಎಡದಂಡೆ ನದಿಗಳು ಬರ್ತದೆ. ಯಾವುದು, ಸಿಂಧು ನದಿ ಅಂತ ಈಗ ಕಾಣಿಸ್ತದೆ ಇವಾಗ. ಸಿಂಧು ನದಿ ಉಪನದಿಗಳು ಚಿಲಂ, ರಾವಿ, ಚಿನಾಬ್, ಬಿಯಾಸ್, ಸಟ್ಲೇಜ್, ಇಂಡಸ್, ಜಾಸ್ಕರ್, ಸೂರ್ಕರ್, ಪಂಜನಾಡು. ಇದನ್ನು ನಾನು ವಿಕಿಪೀಡಿಯಾ, ChatGPT ಎಲ್ಲದರಲ್ಲಿ ತಗೊಂಡು ಇದು ನೋಡಿದೆ. ಇದು UPSCಗೂ ಸಹ ಕ್ವಶನ್ ಅರೇಸ್ ಆಗಿದ್ದನ್ನು ನೋಡಿ. ಒಂದೊಂದು ಬುಕ್ದಲ್ಲಿ ಒಂದೊಂದು ನದಿಗಳ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ಎಡದಂಡೆ ನದಿಗಳು, ಬಲದಂಡೆ ನದಿಗಳು. ಆ್ಯಂಡ್ ನೆಕ್ಸ್ಟ್ ಗಂಗಾ ನದಿ. ಎಡದಂಡೆ ನದಿಗಳು, ಬಲದಂಡೆ ನದಿಗಳು ಇವೆಲ್ಲ ನೆನಪಿರಬೇಕು. ಎಡದಂಡೆ ಬಂದುಬಿಟ್ಟಾಗ ರಾಮಗಂಗಾ, ಗೋಮತಿ, ಕರ್ನಾಲ್, ಗಂಡಕ್, ಮಹಾಕಾಳಿ, ಕೋಸಿ. ಮೊನ್ನೆ 2024 UPSC ಕ್ವಶನ್ ಪೇಪರ್ನಲ್ಲಿ ಈ ಥರ ಮ್ಯಾಪ್ ರೀಡಿಂಗೇ ಕ್ವಶನ್ ಕೇಳ್ಯಾರ. ಯಾವ ಥರ ಅಂದರೆ ಇವುಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಏನೋ ಬಂದಿದೆ. ಮಹಾನದಿ, ಇದು ಯಾವುದು, ಗೋಮತಿ, ಗಗ್ಗರ್, ಗಂಡಕ್, ಕೋಸಿ. ಈ ಥರ 4 ಟೈಪ್ಸಲ್ಲಿ ಗಂಗಾ ನದಿಯ ಎಡದಂಡೆ ನದಿಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಬಲದಂಡೆ ನದಿನೂ ಕೇಳ್ಬೋದು, ನಮ್ಮ ಸ್ಟೇಟ್ ಎಕ್ಸಾಮ್ನಲ್ಲಿ ಕೇಳ್ಬೋದು. ಯಮುನಾ ನದಿ, ಸೋನಾ, ಮಹಾನಂದ, ಸೋನಾ. ಇದ್ಯಾವುದು ಬಲದಂಡಿ. ಅತಿ ದೊಡ್ಡ ನದಿ ಅಂದರೆ ಉಪನದಿಯಾಗಿ ಬಂದಬಿಟ್ಟ ಯಮುನಾ ನದಿ ಆಗುತ್ತದೆ. ನೆಕ್ಸ್ಟ್ ಲೂನಿ ನದಿ ಬರ್ತದೆ. ಎಲ್ಲಿದು, ನಾವು ಪಶ್ಚಿಮ ನದಿ ಮಾತಾಡೋಣ ಇವಾಗ. ಸಿಂಧು ನದಿ, ನೆಕ್ಸ್ಟ್ ಲೂನಿ ನದಿ ನದಿಯ ಉಪನದಿಗಳು ಆ್ಯಂಡ್ ಸಬರಮತಿ ನದಿಯ ಉಪನದಿಗಳು ಆ್ಯಂಡ್ ಮಹಾನದಿ. ಇನ್ ದಿಸ್ ಗಂಗಾ ನದಿ, ಇವು ಪೂರ್ವಕ್ಕೆ ಹರಿಯುವ ನದಿಗಳು. ಗಂಗಾ ನದಿ, ಯಮುನಾ ನದಿ ಆ್ಯಂಡ್ ಬ್ರಹ್ಮಪುತ್ರ ಎಡದಂಡೆಯ ನದಿಗಳು, ಬಲದಂಡೆಯ ನದಿಗಳು. ಈ ಥರ ಈ ಚಾರ್ಟ್ನಲ್ಲಿ ಉತ್ತರ ಭಾರತ ನದಿಗಳು ಇಲ್ಲಿ ಆನ್ಸರ್ ಇದೆ ನೋಡಿ. ಉತ್ತರ ಭಾರತ ನದಿಗಳು ಕಂಪ್ಲೀಟಾಗಿ ಒಂದು ಮ್ಯಾಪ್ನಲ್ಲಿ ಮುಗಿಬೇಕು ನನಗೆ. ಇದನ್ನು ಡೈಲಿ ರಿವಿಷನ್ ಮಾಡ್ಕೊತ ಹೋಗ್ಬೇಕು. ಇದನ್ನು ಬೇಕಾದರೆ ನಾನು PDF ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಕಳಿಸ್ತೇನೆ. ನೆಕ್ಸ್ಟ್ ಇನ್ನು ದಕ್ಷಿಣ ಭಾರತದ ನದಿಗಳು ನೋಡೋಣ ಇವಾಗ. ದಕ್ಷಿಣ ಭಾರತ ನದಿಗಳು ಗಳಿದ್ರೆ ಮ್ಯಾಪ್ನಲ್ಲಿ ತೋರಿಸಿದ್ನಲ್ಲ ನಿಮಗೆ. ನರ್ಮದಾ ನದಿ ಅಂತ ನೋಡಿದ್ರಾಗ 2 ಡಿವೈಡ್ ಮಾಡ್ತಾಯಿದೆ. ಇನ್ನು ನರ್ಮದಾ ನದಿ ವಾರ್ ಬರ್ತದೆ. ನರ್ಮದಾ ನದಿ ಸಂಬಂಧಪಟ್ಟ ಎಷ್ಟು ಉದ್ದ ಹರಿಯಿತು ಅಲ್ಲಿ ವಾರ್ ಆಗುತ್ತದೆ. ಮೇಧಾ ಪಾಟ್ಕರ್ ಅವರು ವಹಿಸ್ತಾರಲ್ವ ನರ್ಮದಾ ಬಚಾವೋ ಆಂದೋಲನ, ನೋಡ್ತಿದ್ದೀರ ಆ ಥರ. ನರ್ಮದಾ ನದಿಯ ಎಡದಂಡೆ ಉಪನದಿಗಳು ಆ್ಯಂಡ್ ಬಲದಂಡೆಯ ಉಪನದಿಗಳು ಇವಾಗ ಕಾಣಿಸ್ತದೆ. ಆ್ಯಂಡ್ ತಪತಿ ನದಿ ಆ್ಯಂಡ್ ಮಹಾದಾಯಿ ಆ್ಯಂಡ್ ಕಾಳಿ ನದಿ ಆ್ಯಂಡ್ ಶರಾವತಿ ನದಿ, ನೇತ್ರಾವತಿ ಆ್ಯಂಡ್ ಪೆರಿಯಾರ್ ಆ್ಯಂಡ್ ಅಘನಾಸಿನಿ. ಇವೆವು ಪಶ್ಚಿಮಕ್ಕೆ ಹರಿಯುವ ನದಿಗಳು. ಮೇಲಿಂದ ಕೆಳಗಡೆ ಬರ್ತದೆ ಇದು ನರ್ಮದಾ ನದಿ ಉಗಮ ಸ್ಥಾನ ನೋಡಿ. ಛತ್ತೀಸ್ಗಢದಲ್ಲಿ ಬರ್ತದೆ ಇದು ನರ್ಮದಾ ನದಿದು. ಆ್ಯಂಡ್ ತಪತಿ ಇವೆಲ್ಲವು ಮಹಾರಾಷ್ಟ್ರದಲ್ಲಿ
ಹುಟ್ಟುವ ನದಿಯಾಗಿವೆ. ಇನ್ನು ಮಹದಾಯಿ ನದಿ ನೀರಿನ ವಿವಾದ, ಗೋವಾ ಮಾಂಡವಿ ಅಂತ ಬರ್ತದಲ್ಲ ಅದು. ನೆಕ್ಸ್ಟ್ ಶರಾವತಿಯ ಉಗಮ ಸ್ಥಾನ, ಶರಾವತಿಯ ಎಂಡಿಂಗ್ ಪ್ಲೇಸ್, ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪ್ಲೇಸನ್ನು ನೋಡ್ಕೊಳ್ಳಿ. ಎಂಡಿಂಗ್ ಪ್ಲೇಸ್ ಹೊನ್ನಾವರದಲ್ಲಿ ಎಂಡ್ ಆಗ್ತದೆ. ಇದು ಕ್ವಶನ್ ಕೇಳಿದ್ದಾರೆ. ಇನ್ನು ನೇತ್ರಾವತಿ ಇದು ಯಾವ ನದಿ? ಇವು ನೆನಪಾಗ್ಲಿಕ್ಕಂದರೆ ಕರ್ನಾಟಕದಾಗ ಎಕ್ಸ್ಪೆಷಲಿ ಬಂದುಬಿಟ್ಟು ನಾವೊಂದು ಕೋಡ್ ಮಾಡಿದ್ದೇನೆ, ಮಗನೇ ಅವಕಾಶ ಇದೆ. ಮಹದಾಯಿ, ಗಂಗಾವಳಿ, ನೇತ್ರಾವತಿ, ಅಘನಾಸಿನಿ, ವರಾಹಿ, ಕಾಳಿ ಇವ್ಯಾವು ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ದಕ್ಷಿಣ ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳು. ಈ ಒಂದು ಚಾರ್ಟ್ನಲ್ಲಿ ದಕ್ಷಿಣ ಭಾರತ ನದಿಗಳನ್ನು ಮುಗಿಸಬಹುದು ನಾವು. ಗೋದಾವರಿ ನದಿ ಎಲ್ಲಿ ಉಗಮ ಆಯಿತು? ಇದು ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಆಗಿದೆ. ಫಸ್ಟ್ ಲಾರ್ಜೆಸ್ಟ್ ಗಂಗಾ, ಸೆಕೆಂಡ್ ಲಾರ್ಜೆಸ್ಟ್ ಗೋದಾ, ಥರ್ಡ್. ಆ್ಯಂಡ್ ಕರ್ನಾಟಕದ ಕೃಷ್ಣಾ ನದಿ, ಗೋದಾವರಿ ನದಿ ಪೋಲಾವರಂ ಅಣೆಕಟ್ಟು ಎಲ್ಲಿ? ಆಂಧ್ರ ಪ್ರದೇಶ್. ಇಲ್ಲಿ ಎಂಡಿಂಗ್ ಪಾಯಿಂಟ್ ಆಗ್ತದೆ ಅಲ್ವ, ಇದು ಆಂಧ್ರ ಪ್ರದೇಶಕ್ಕೂ ಎಂಡ್ ಆಗುತ್ತದೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಕೃಷ್ಣಾ ನದಿ ಆ್ಯಂಡ್ ಗೋದಾವರಿ ನದಿ ಆ್ಯಂಡ್ ಭೀಮಾ ನದಿ ಇವೆಲ್ಲವೂ ಬಂದು ಪೂರ್ವಾಭಿಮುಖವಾಗಿ ಸೇರುತ್ತವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ವಿಜಯಪುರ್ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಅಂತ ನೋಡ್ತೀರಾ, ನೀವೆಲ್ಲ ಸ್ಟಡಿ ಮಾಡಿರ್ತೀರ. ಇನ್ನು ಮಹಾನದಿ ಅಂತ ಬರ್ತದೆ. ಆ್ಯಂಡ್ ನೆಕ್ಸ್ಟ್ ಒಂದು ದಾಮೋದರ ಅಂದರೆ ಮೇಲ್ಗಡೆ ಬರ್ತದಲ್ಲ ಸ್ವಲ್ಪ, ಅದು ಕೆಳಗಡೆ ಕೃಷ್ಣಾ ನದಿ ಆ್ಯಂಡ್ ಕಾವೇರಿ ನದಿ ಉಪ ನದಿಗಳ ಬಗ್ಗೆ ಒಂದು ಕೋಡ್ ಮಾಡಿದ್ದೇನೆ. ಸುಶೀಲ ಅಕ್ಕ ಅಂತಿದೆ. ಹೇಮಾವತಿ, ಸುವರ್ಣವತಿ, ಶಿಂಷ, ಲಕ್ಷ್ಮಣ ತೀರ್ಥ, ಅರ್ಕಾವತಿ, ಕಬಿನಿ, ಹರಂಗಿ ಇವು ಕಾವೇರಿ ನದಿಯ ಉಪನದಿಗಳಾಗುತ್ತವೆ. ಇವುಗಳನ್ನು ಜಾಸ್ತಿ ಮ್ಯಾಪ್ನಲ್ಲಿ ಗುರುತಿಸುತ್ತಾ ಪ್ರಾಕ್ಟೀಸ್ ಮಾಡಿ. ಇನ್ನು ಅದೇ ರೀತಿ ನಾವು ಜಿಯೋಗ್ರಫಿಯಾಗಿ ಬಂದಾಗ ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್ ಅವನ್ನ ನೋಡ್ಕೊತಿದ್ದೀರ. ಈ ಥರ ಸ್ವಲ್ಪ ಶಾರ್ಟ್ ನೋಟ್ಸ್ ಆಗಿ ಮಾಡ್ಕೊರಿ. ಜಲಗಡಿಗಳು, ಸುತ್ತಮುತ್ತ ಜಲಗಡಿಗಳು, ಭೂಗಡಿಗಳು ಮತ್ತು ಜಲಗಡಿ ಭೂಗಡಿ ಎರಡೂ ಹೊಂದಿರುವುದು, ಈ ಥರ ಮಾಡ್ಕೊಳ್ಳಿ. ಇವು ಜಾಸ್ತಿ SSC ಎಕ್ಸಾಮ್ನಲ್ಲಿ ಬರುವಂತಹ ಕ್ವಶನ್ಗಳಾಗಿವೆ. ನೆಕ್ಸ್ಟು ಮ್ಯಾಪ್ ರೀಡಿಂಗಲ್ಲಿ ನೋಡೋದಾದರೆ ಈ ಥರ ಫಸ್ಟ್ ನಿಮಗೆ ತೋರಿಸಿದ್ನಲ್ವ ಇಲ್ಲಿ ಯಾವ ಥರ ಬಂದು ಅಂತ, ಅದನ್ನು ಒಂದು ಸಾರಿ ಒಂದೇ ಮ್ಯಾಪ್ನಲ್ಲಿ ಅಟ್ಯಾಚ್ ಮಾಡಬೇಕು ನೀವು ಆದಷ್ಟು. ಫಸ್ಟ್ ಆಫ್ ಆಲ್, ದ ಫಿಸಿಕಲ್ ಫ್ಯೂಚರ್ ಆಫ್ ಇಂಡಿಯಾ. ಈ ಫಿಸಿಕಲ್ ಫ್ಯೂಚರ್ ಆಫ್ ಇಂಡಿಯಾ ನೋಡೋಕ್ಕಿಂತ ಮುಂಚೆಗೆ ಸುತ್ತಮುತ್ತ ಗಡಿ ಹಂಚಿಕೊಂಡಿರ್ತವಲ್ವ, ಆ ರಾಜ್ಯದ ವಿಶೇಷತೆಗಳನ್ನು ಜಾಸ್ತಿ ಕೇಳುತ್ತಿರೋ ಕ್ವಶನನ್ನು ಮೊದಲು ನೋಡಿ ಬರೋಣ. ಕ್ವಶನ್ ಪೇಪರ್ ಇಟ್ಕೊಂಡೆ ನಾನು ಎಲ್ಲ ಡಿಸ್ಕಷನ್ ಮಾಡೋದು. ಈ 2024 SSC ಎಕ್ಸಾಮ್ನಲ್ಲಿ ಇದು ಶಿಫ್ಟ್ ವೈಸ್ನಲ್ಲಿ ಎಷ್ಟನೇ ಶಿಫ್ಟ್ ಅಂದರೆ ಇದೆ ನೋಡಿ, ಇದು ಜೂನ್ 15 ಸೆಕೆಂಡ್ ಶಿಫ್ಟ್ನಲ್ಲಿ ಕ್ವಶನ್ ಕೇಳಿದ್ದು. ಭೂತಾನದ ರಾಷ್ಟ್ರೀಯ ಕ್ರೀಡೆ ಯಾವುದು? ಇದು ನಾವು ಭಾರತದ ನೋಡಿರ್ತೀವಿ, ಬಟ್ ಬೇರೆ ಸುತ್ತಮುತ್ತ ರಾಜ್ಯಗಳು ಅಂತ ಕೇಳಿದ್ನಲ್ವ ನಾನು. ಇದರ ಆನ್ಸರ್ ಬಂದುಬಿಟ್ಟು ಭೂತಾನದ ರಾಷ್ಟ್ರೀಯ ಕ್ರೀಡೆ ಬಿಲ್ಲುಗಾರಿಕೆ ಬರ್ತದೆ. ಹಾಗಾಗಿ ನೆರೆಹೊರೆಯ ದೇಶಗಳ ಬಗ್ಗೆ ನಮಗೆ ಜಾಸ್ತಿಯಾಗಿ ಗೊತ್ತಿರಲೇಬೇಕು, ಇಂಪಾರ್ಟೆಂಟ್. ಫಸ್ಟ್ ಪಾಕಿಸ್ತಾನ ಭಾಷೆ ಕೇಳ್ತಾರೆ. ಉರ್ದು. ಪ್ರಾಣಿ ಮಾರ್ಕೋರ್. ಕ್ರೀಡೆ ಹಾಕಿ. ರೂಪಾಯಿ ಫ್ರಾನ್ಸ್ ರೂಪಾಯಿ. ರಾಷ್ಟ್ರೀಯ ಗೀತೆ ದಿ ಸೆಕ್ರೆಡಿ ಲ್ಯಾಂಡ್, ಇದನ್ನು ಕೇಳ್ಬೋದು. ನೆಕ್ಸ್ಟ್ ನೋಡಿಬೇಕಾದ್ರೆ ಹೂವು ಸಾಮಾನ್ಯ ಮಲ್ಲಿಗೆ. ಆ್ಯಂಡ್ ನೆಕ್ಸ್ಟ್ ಅಫ್ಘಾನಿಸ್ತಾನ ನೋಡ್ಕೊಂಡು ಇಷ್ಟೇ ಸಾಕು. ಇದರಲ್ಲಿ ಜಾಸ್ತಿ ಕ್ವಶನ್ ಕೇಳ್ತಾರೆ. ಅಫ್ಘಾನಿಸ್ತಾನದ ಕ್ರೀಡೆ ಯಾವುದು? ಇದು ಗೊತ್ತಿದೆಯಾ ನಿಮಗೆ? ಗೊತ್ತಿರಲ್ಲ. ಬುಜಾಸ್ಟಿಸ್ ಅಂತ ಏನೋ ಬರ್ತದೆ, ಬುಜಾಸ್ಕಿ ಅಂತ ಬರ್ತದೆ. ಪಾಸ್ಟೋ ಮತ್ತು ದರಿ ಇದು 2024 MTSನಲ್ಲಿ ಕೇಳಿದ್ದಾರೆ. ಪಾಸ್ಟೋ ಮತ್ತು ದರಿ ಯಾವ ದೇಶದ ರಾಷ್ಟ್ರೀಯ ಭಾಷೆ
ಅಫ್ಘಾನಿಸ್ತಾನ್. ಆ್ಯಂಡ್ ನೆಕ್ಸ್ಟ್ ಪ್ರಾಣಿ ಹಿಮಚರಿತೆ ಆ್ಯಂಡ್ ಕ್ರೀಡೆ ಆ್ಯಂಡ್ ರೂಪಾಯಿ ಅಫ್ಘಾನಿ ರುಪಿ. ರಾಷ್ಟ್ರಗೀತೆ ಇಸ್ಲಾಮಿಕ್ ರಿಪಬ್ಲಿಕ್ ಡಿಚ್ಯೂವರ್, ಇದು 2006ರಲ್ಲಿ ಸೇರ್ತಿದ್ದು. ಇನ್ನು ಹೂ ಬಂದ್ಬಿಟ್ಟು ಟುಲಿಪ್ ಅಂತ ಬರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಚೀನಾ ನೋಡೋಣ. ಇವಾಗ ಚೀನಾದ ಭಾಷೆ ಲ್ಯಾಂಗ್ವೇಜ್ ಮ್ಯಾಂಡರಿನ್. ಪ್ರಾಣಿ ದೈತ್ಯಪಾಂಡ. ಕ್ರೀಡೆ ಟೇಬಲ್ ಟೆನ್ನಿಸ್. ಆ್ಯಂಡ್ ನೆಕ್ಸ್ಟ್ ರೂಪಾಯಿ ರಿಕ್ಮಿನ್ ಯಮನ್. ಇನ್ನು ರಾಷ್ಟ್ರಗೀತೆ ಮಾರ್ಚ್ ವಾಲಿಂಟನ್. ಇನ್ನು ಹೂ ಬಂದ್ಬಿಟ್ಟು ಪಿಯೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ, SSC ಪ್ರಿಪೇರ್ ಮಾಡೋರು ಇಂಪಾರ್ಟೆಂಟ್. ಸ್ಟೇಟ್ ಗೌರ್ಮೆಂಟಲ್ಲೂ ಬರ್ತದೆ, ಅದ್ರ ಜಾಸ್ತಿ ಫೋಕಸ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಸ್ತಿ. ಸ್ವಲ್ಪ ಹೇಳಿ ನೆಕ್ಸ್ಟ್ ಹೇಳ್ತೇನೆ ನಾನು. ನೆಕ್ಸ್ಟ್ ನೇಪಾಳ ಲ್ಯಾಂಗ್ವೇಜಸ್ ಇಂಡೋ ಆರಿಯನ್. ಪ್ರಾಣಿ ಇದು 24 ಇದು ಕ್ವಶನೇ ಬಂದಿದೆ. ನೇಪಾಳದ ಪ್ರಾಣಿ ಯಾವುದು? ಹಸು. ನೇಪಾಳದ ರೂಪಾಯಿ. ನೇಪಾಳದ ಕ್ರೀಡೆ ವಾಲಿಬಾಲ್. ರಾಷ್ಟ್ರೀಯ ಗೀತೆ ಸಯಾನ್ ತುಂಗ್ ಪುಲ್ಕಾ ರಾಷ್ಟ್ರಗೀತೆ ಅದು. ನೆಕ್ಸ್ಟು ನೇಪಾಳದ ಹೂ ದಿ ರೋಡಿಯಂಡೆಸ್ಟ್ ಆರ್ಬೋಲಿಯಂ. ಆ್ಯಂಡ್ ನೆಕ್ಸ್ಟ್ ಭೂತಾನ್ದು. ಇವಾಗ ನೆಕ್ಸ್ಟ್ ಕ್ವಶನ್ ಪೇಪರ್ನಲ್ಲಿ ತೋರಿಸಿದ್ನಲ್ವ ನಿಮಗೆ, ಈ ಕ್ವಶನ್ ಪೇಪರ್ನಲ್ಲಿ ಬಂದಂತಹ ಭೂತಾನದ ರಾಷ್ಟ್ರೀಯ ಕ್ರೀಡೆ. ನಮ್ಗೆ ಆನ್ಸರ್ ಭೂತಾನದ ರಾಷ್ಟ್ರೀಯ ಕ್ರೀಡೆ ಬಿಲ್ಲುಗಾರಿಕೆ. ಈ ನೋಟ್ಸ್ ನಿಮಗೆ ತುಂಬ ಯೂಸ್ ಆಯ್ತು. ಇವಾಗ ಭಾಷೆ ಕೇಳ್ಬೋದು, ಪ್ರಾಣಿ ಕೇಳ್ಬೋದು, ಕ್ರೀಡೆ ಕೇಳ್ಬೋದು, ರಾಷ್ಟ್ರಗೀತೆ ಕೇಳ್ಬೋದು, ಅಲ್ಲಿ ಹೂ ಕೇಳ್ಬೋದು. ಈ ಮೂರಲ್ಲಿ ನಾವು ಕಲ್ತಿರೋದಂದರೆ ಭಾರತಕ್ಕೆ ಸಂಬಂಧಪಟ್ಟಂಥ ಭಾಷೆ, ಭಾರತದ ಪ್ರಾಣಿ, ಭಾರತದ ಕ್ರೀಡೆ, ಭಾರತದ ರಾಷ್ಟ್ರಗೀತೆ, ಭಾರತದ ಹೂ ಮತ್ತು ಕರ್ನಾಟಕ ಭಾಷೆ, ಕರ್ನಾಟಕದ ಪ್ರಾಣಿ, ಕರ್ನಾಟಕ ಕ್ರೀಡೆ, ಕರ್ನಾಟಕ ನಾಡಗೀತೆ, ಕರ್ನಾಟಕದ ಹೂ ಕಮಲ. ಈ ಥರ ಕರ್ನಾಟಕ ಭಾರತ ಬಿಟ್ಟು ನಮ್ಮ ಸುತ್ತಮುತ್ತ ಹಂಚಿಕೊಂಡಂತಹ ದೇಶಗಳ ಬಗ್ಗೆ ಜಾಸ್ತಿ ಕೇಳುವ ಸಾಧ್ಯತೆ ತುಂಬ ಹೆಚ್ಚಿದೆ. ನೆಕ್ಸ್ಟ್ ಮಯನ್ಮಾರ್ ನೋಡ್ಕೊಣ. ಇವಾಗ ಮಯನ್ಮಾರ್ ಭಾಷೆ ಬರ್ಮಿಸ್. ಆ್ಯಂಡ್ ಪ್ರಾಣಿ ಹಸಿರು ನವಿಲು. ಕ್ರೀಡೆ ಚಿನೋಕ್. ಆ್ಯಂಡ್ ರೂಪಾಯಿ ಮಯನ್ಮಾರ್ ಕ್ಯಾಟ್. ರಾಷ್ಟ್ರಗೀತೆ ಕಬ್ ಮ್ಯಾಕ್ ಮಯನ್ಮಾರ್. ಹೂ ಪಡೋರ್ ತಾಜಿನ್ ಆರ್ಕಿಡ್ ಇಂಗಿನ್. ಇದನ್ನು ನಾನು ವಿಕಿಪೀಡಿಯಾ ChatGPTಯಲ್ಲಿ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ನಿಮ್ಗೆ ಹೇಳ್ತಿರೋದು. ನೀವು ಇದನ್ನೆಲ್ಲ ಮಾಡ್ಬೇಕಾದ್ರೆ ಒನ್ ಡೇಸ್ ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೆ ಹೇಳ್ತಿರೋದು ಇವಾಗ. ಅದಕ್ಕೆ ನೀವು ಕರೆಕ್ಟ್ ಇದೆ ಇನ್ಫಾರ್ಮೇಷನ್ ಬರ್ಕೊಂಡು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಾಂಗ್ಲಾದೇಶ್ ಭಾಷೆ ಬೆಂಗಾಳಿ. ಪ್ರಾಣಿ ದಿ ಬೆಂಗಾಲಿ ಪ್ಯಾಂಥರೈಟ್. ಕ್ರೀಡೆ ಕಬಡ್ಡಿ. ರೂಪಾಯಿ ಬಾಂಗ್ಲಾದೇಶ್ ಢಾಕಾ. ರಾಷ್ಟ್ರಗೀತೆ ಅಮರ್ ಸೋನಾರ್. ಆ್ಯಂಡ್ ಹೂ ಲಿಲ್ಲಿ ನೀರಿನ ಲಿಲ್ಲಿ. ಆ್ಯಂಡ್ ಶ್ರೀಲಂಕಾ. ದಿಸ್ ಈಸ್ ಇಂಪಾರ್ಟೆಂಟ್. ಸಿಂಹಳ ಇದ್ರ ಲ್ಯಾಂಗ್ವೇಜ್ ಬರ್ತೈತಿ. ಇನ್ನು ಪ್ರಾಣಿ ಎಲಿಫೆಂಟ್ ಮ್ಯಾಕ್ಸಿಮಸ್ ಅಂತ ಬರ್ತದೆ. ಇದು ಎಲಿಪರಸ್ ಮ್ಯಾಕ್ಸಿಮಸ್ ಇದರ ಪ್ರಾಣಿಯಾಗಿದೆ. ಕ್ರೀಡೆ ವಾಲಿಬಾಲ್. ರೂಪಾಯಿ ಶ್ರೀಲಂಕಾ ರೂಪಾಯಿ. ರಾಷ್ಟ್ರಗೀತೆ ಶ್ರೀಲಹಪುಟ ಆನಂದ ಸಮಕೋನ್ ಅಂತ ಬರ್ತದೆ ಅದರದು. ಹೂ ನೀಲಿ ನೀರಿನ ನಿಂಪೆಕ್ ನೋಜಿಲ್ಲಾ ಅಂತ ಬರ್ತದೆ. ಇನ್ ದಿ ಮಾಲ್ಡೀವ್ಸ್. ಮಾಲ್ಡೀವ್ಸ್ ಭಾಷೆ ದಿ ಹೇ. ನೆಕ್ಸ್ಟ್ ಪ್ರಾಣಿಗಳು ಹಳದಿ ಪಿನ್ ಟ್ಯೂನ್. ಆ್ಯಂಡ್ ಕ್ರೀಡೆ ಫುಟ್ಬಾಲ್. ರೂಪಾಯಿ ಮಾಲ್ಡೀವ್ಸ್ ರೂಪಾಯಿ. ರಾಷ್ಟ್ರಗೀತೆ ಗೋಮಿ ಸಲಾಂ. ಹೂ ಗುರ್ಲಾರಿ. ಈ ಥರ ನಾವು ಸುತ್ತಮುತ್ತ ಬೌಂಡ್ರಿ ಹಂಚ್ಕೊಂಡದ ನೋಡಿದ. ನಿಮ್ಮ ಭಾರತದ್ದೆಲ್ಲ ಸ್ಟಡಿ ಮಾಡಿರ್ತೀರ ಆಲ್ರೆಡಿ, ಬಟ್ ಸುತ್ತಮುತ್ತ ದೇಶಗಳ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರೋದಲ್ಲವಲ್ವಾ? ಗೊತ್ತಿರದೇ ಇರೋದನ್ನು ನಾನು ಜಾಸ್ತಿ ಇಲ್ಲಿ ಫೋಕಸ್ ಮಾಡಿಯಾಗಿ ಹೇಳ್ತೀನಿ. ಇವೆಲ್ಲ ಗೊತ್ತಿದೆ ನಿಮಗೆ. ಪೂರ್ವದಿಂದ ಪಶ್ಚಿಮಕ್ಕೆ ಗಡಿ ರೇಖೆ ಆದೋಗೈತಿ ಎಷ್ಟು ಅಂತ ಹೇಳಿದ್ದೆಲ್ಲ ಗೊತ್ತಿದೆ ನಿಮಗೆ. ಹಾಗೆ ಫೋಕಸ್ ಮಾಡ್ತಿದ್ವಲ್ಲ ನಾವು. ಇಲ್ಲಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಬೆಟ್ಟಗಳು. ಇನ್ ದಿಸ್ ನಂದಾದೇವಿ. ಇದು
ಭಾರತದಲ್ಲಿನೇ ಇದೆ ನಂದಾದೇವಿ ಬೆಟ್ಟ. ಕಾಮೆಟ್ ಇನ್ ದಿಸ್ ಜಮ್ಮು ಕಾಶ್ಮೀರದಾಗ ಇಲ್ಲಿ ಲಡಾಖ್ ಶ್ರೇಣಿಯಲ್ಲಿ ಬರ್ತದೆ. ಇನ್ ಕುರ್ಲಾ ಮಂದಕ್ ಇವು ಎಲ್ಲದಲ್ಲ, ಇವೆಲ್ಲ ನೇಪಾಳ ಬೌಂಡ್ರಿ. ಈ ಕ್ವಶನ್ ಕೇಳ್ಬಿಡ್ತಾರೆ ಡೈರೆಕ್ಟ್. ಧವಳಗಿರಿ ಆನ್ ಕ್ವಶನ್ ಕೊಡ್ತಾರೆ. ಇದು ಯಾವ ರಾಜ್ಯದಲ್ಲಿ ಇದೆ? ಭಾರತ, ನೇಪಾಳ, ಟಿಬೆಟ್, ಚೀನಾ. ಇದು ಬಂದ್ಬಿಟ್ಟು ಧವಳಗಿರಿ ನೇಪಾಳದಲ್ಲಿದೆ. ಅನ್ನಪೂರ್ಣ, ಮಾನಸ್ಲು, ಶೇಷನಾಗ, ಗಣೇಶ, ಗೌರಿಶಂಕರ, ಚೋರ್ಲು, ಮೌಂಟ್ ಎವರೆಸ್ಟ್, ಲೊಟೆ, ಮೊಲಾಕ್ ಮತ್ತು ಕಾಂಚನಜಂಗ, ಗಂಗರ್, ಪೋಮಲ್. ಆವಾಗಲೇ ಹೇಳಿದ್ನಲ್ವ, ಇಲ್ಲಿ ನರ್ಮದಾ, ಇದು ಬ್ರಹ್ಮಪುತ್ರ ರಿವರ್ ಸ್ಟಾರ್ಟಿಂಗ್ ಇಲ್ಲಿಂದ ಬರ್ತದೆ. ಬ್ರಹ್ಮಪುತ್ರ ನದಿ ಇಲ್ಲಿದೆ ಅಲ್ವ, ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಬೆಟ್ಟಗಳು ಇನ್ ದಿಸ್ ಅರುಣಾಚಲ್ ಪ್ರದೇಶ್. ಇಲ್ಲಿ ಸ್ಟಾರ್ಟಿಂಗ್ ಸೂರ್ಯೋದಯ ನಾಡು. ಇದು ಬ್ರಹ್ಮಪುತ್ರ ನದಿಯ ನಾಡು, ಉಗಮ ಸ್ಥಾನ. ಅಲ್ಲಿ ಮುಖ್ಯಮಂತ್ರಿ ಗೊತ್ತಿರಬೇಕಲ್ಲ, ಪ್ರೇಮ ಕಂಡು ಇನ್ 2024. ಕುಲಕಾಂಗ್ರಿ ಅಲ್ಲಿ ಬೆಟ್ಟಗಳು, ಯಾವುದು? ಅರುಣಾಚಲ್ ಪ್ರದೇಶ್. ಆ್ಯಂಡ್ ಕೆನಡಾ ಆ್ಯಂಡ್ ವಿಕ್ಟೋರಿಯಾ ಇನ್ ದಿಸ್ ಮಯನ್ಮಾರ್, ಈ ಸೈಡ್ ಬರ್ತದೆ ಅದು. ಅಕರ್ನೇಶಿಯಂ ಅಂತ ಒಂದು ಬೆಟ್ಟ ಬರ್ತದೆ ಇಲ್ಲಿ. ಅಂಡಮಾನ್ ನಿಕೋಬಾರ್, ಸಿಂಟಾಕ್ಸ್. ನೋಡೋಣ ಇವಾಗ 10 ಡಿಗ್ರಿ ಚಾನೆಲ್. 10 ಡಿಗ್ರಿ ಚಾನೆಲ್ ಅಂತ ಬೇರ್ಪಡಿಸೋ ರೇಖೆಗಳು ಅಂತ ನೋಡಿದಲ್ವ. ಇವಾಗ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ಬೇರ್ಪಡಿಸೋದೇ 10 ಡಿಗ್ರಿ ಚಾನೆಲ್. ಈ ಅಂಡಮಾನ್ ನಿಕೋಬಾರ್ದ ಪೋರ್ಟ್ ಬ್ಲೇರ್ ರಾಜಧಾನಿಯನ್ನು ಮರುನಾಮಕರಣ ಮಾಡಿತು. ಯಾವುದು? ಶ್ರೀ ವಿಜಯಪುರಂ. ನೆಕ್ಸ್ಟ್ ಇಲ್ಲಿ ಬರೋಣ. ಮೈಕಲ್ ಬೆಟ್ಟಗಳು ಛತ್ತೀಸ್ಗಢದಲ್ಲಿ ನೋಡ್ತೀವಿ ನಾವು. ನಲಮಲ್ಲ ಬೆಟ್ಟಗಳು ಆ್ಯಂಡ್ ದಿಸ್ ಬೌಂಡ್ರಿ ತಮಿಳ್ನಾಡು ಆ್ಯಂಡ್ ಆಂಧ್ರ ಪ್ರದೇಶ್. ಆ್ಯಂಡ್ ಪೆನಿಕೊಂಡ ಹಿಲ್ಸ್. ಪೆನಿಕೊಂಡ ಹಿಲ್ಸ್ ಇವರು ಲೊಕೇಟೆಡ್ ಇನ್ ದ ಆಂಧ್ರ ಪ್ರದೇಶ್. ಪೆನುಕೊಂಡ ಬೆಟ್ಟಗಳು, ಪಾಲ್ಕೊಂಡ ರೇಂಜ್, ಶೇಷಾಚಲಂ ಬೆಟ್ಟಗಳು. ಆ್ಯಂಡ್ ನಾಗಾ ಬೆಟ್ಟಗಳು, ನಗಾರಿ ಬೆಟ್ಟಗಳು. ನಾಗಾ ಮತ್ತು ನಗಾರಿ ಬೆಟ್ಟಗಳು ಎಲ್ಲಿ ಬರ್ತಾ ಇದ್ದು? ಆಂಧ್ರ ಪ್ರದೇಶ್. ನೆನಪಿರಲಿ, ಆಂಧ್ರ ಪ್ರದೇಶದಲ್ಲಿ ಯಾವ ಬೆಟ್ಟಗಳು ಬರುವುದಿಲ್ಲ. ಕ್ವಶನ್ ಆಪ್ಷನ್ ಇವನು ಈ ಕೆಳಗಿನ ಆಪ್ಷನ್ ಇಲ್ಲಿ ತಂದಿಟ್ಟು ಕ್ವಶನ್ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಜಾವಡಿ ಬೆಟ್ಟಗಳು. ಜಾವಡಿ ಬೆಟ್ಟಗಳು. ನೆಕ್ಸ್ಟ್ ತಮಿಳ್ನಾಡು, ಶೇಷಾವರಂ ಬೆಟ್ಟಗಳು, ತಮಿಳ್ನಾಡು. ಪಂಚಮಲೈ, ಗೊಂಡಮಲೈ. ಆ್ಯಂಡ್ ನೆಕ್ಸ್ಟ್ ಒನ್ ಸಿರಾಮಲ ಬೆಟ್ಟ, ಶಿವಾರಾಮ್ ಬೆಟ್ಟಗಳು, ಪಳನಿ ಬೆಟ್ಟಗಳು. ಆ್ಯಂಡ್ ನೆಕ್ಸ್ಟ್ ವರುಸಂದ ಬೆಟ್ಟಗಳು. ಆ್ಯಂಡ್ ಅಣ್ಣಮೊಡೈ, ಏಲಕ್ಕಿ, ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮುಳ್ಳಯ್ಯನಗಿರಿ. ಇನ್ ದಿಸ್ ಎಲ್ಲಿ ನೋಡ್ತೀವಿ ನಾವು? ಕರ್ನಾಟಕದಲ್ಲಿ. ಆ್ಯಂಡ್ ಮಹಾರಾಷ್ಟ್ರದಲ್ಲಿ ನಿರ್ಮಲಾ ಬೆಟ್ಟಗಳು, ಸತ್ಮಲಾ ಶ್ರೇಣಿ, ಅಜಂತಾ ಶ್ರೇಣಿ ಇಲ್ಲಿದೆ ಅಲ್ವಾ, ಅಜಂತಾ ಶ್ರೇಣಿ ಇಂಪಾರ್ಟೆಂಟ್. ಪಾಲ್ಘಾಟ್ ಶ್ರೇಣಿ, ಹರಿಶ್ಚಂದ್ರ ಶ್ರೇಣಿ, ಕವಿಲ್ಗಢ್ ಬೆಟ್ಟಗಳು, ಸತ್ಪುರ ರೇಂಜ್ ಆ್ಯಂಡ್ ವಿಂಧ್ಯ ಪ್ರದೇಶ ರೇಂಜ್. ಇನ್ನು ಈ ಥರ ಬೆಟ್ಟಗಳ ಬಗ್ಗೆ ನೋಡಿದಾಗ ನಾವು ಎಲ್ಲ ಬೆಟ್ಟಗಳ ಬಗ್ಗೆ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊತಾ ಇರಿ. ಫೋಕಸ್ ಮಾಡೋದು ಬೆಟ್ಟಗಳು, ನದಿಗಳು, ಗಡಿ ಹಂಚಿಕೊಂಡಂತ ಹೇಳಿದಲ್ಲ ಪ್ರದೇಶಗಳು, ಅವನನ್ನು ಫೋಕಸ್ ಮಾಡ್ತಾರೆ. ಆದಷ್ಟು ರಿವಿಷನ್ ಮಾಡುವಂಥ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ, ಆದರೂ ಸ್ವಲ್ಪ ಹೇಳ್ಬೇಕಾಗ್ತಿದೆ. ಫಸ್ಟ್ ಟೈಮ್ ನಾನು ಕ್ಲಾಸ್ ಇವತ್ತು ಹೇಳ್ತಿರೋದು. ಜಾಸ್ತಿ ಇನ್ಫಾರ್ಮೇಷನ್ ಹೇಳಬೇಕು ಅನಿಸ್ತಿದೆ. ಇಂಟ್ರೆಸ್ಟ್ ಇದ್ದರೆ ಇದು ಕ್ಲಾಸ್ ಚೆನ್ನಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಪ್ರಾಬ್ಲಮ್ ಮಿಸ್ಟೇಕ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ನಲ್ಲಿ ನಾನು ಸರಿಪಡಿಸಿಕೊಳ್ಳುತ್ತೇನೆ. ಕಣಿವೆಗಳು ಅಂತ ಬಂದಾಗ ಇದನ್ನು ಮ್ಯಾಪ್ ರೈಟಿಂಗ್ ಮಾಡ್ಕೊಳ್ಳಿ. ಈ ಥರ ಇದು ಮ್ಯಾಪ್ ಎಲ್ಲ ನಿಮ್ಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಮ್ಯಾಪ್ಸ್ನೆಲ್ಲ ಎಲ್ಲ ಕಳಿಸ್ತೇನೆ ನಿಮಗೆ. ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ. ಆ್ಯಂಡ್ ನೆಕ್ಸ್ಟ್ ಮಧ್ಯ ಹಿಮಾಲಯ, ಶಿವಾಲಿಕ್ ಪಾದ ಬೆಟ್ಟಗಳು ಈ ಥರ ಬರ್ತದೆ ಎಲ್ಲ ನೋಡಿ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಮಾಡ್ತಾ ಇಲ್ಲ. ಇವಾಗ ಮಾಡಬೇಕಾದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿ ಮತ್ತು ನೆಕ್ಸ್ಟ್ ಮಾಡ್ತೀನಿ ನಾನು. ಈ ಥರ ಟ್ರಾನ್ಸ್ ಹಿಮಾಲಯ, ಪೂರ್ವಾಚಲ ಬೆಟ್ಟಗಳು ಆ್ಯಂಡ್ ಈಶಾನ್ಯ ಬೆಟ್ಟಗಳು ಸಪ್ರೇಟಾಗಿ ಹೊಡೆದಂತೇನೆ. ಈ ಥರ ಮ್ಯಾಪ್ ರೀಡಿಂಗ್ ಮಾಡ್ಕೊಳ್ಳಿ.
ಆ್ಯಂಡ್ ನೆಕ್ಸ್ಟ್ ಪ್ರಾಕೃತಿಕ ವಿಭಾಗಗಳು ಇವೆಲ್ಲ ಆಲ್ರೆಡಿ ಸ್ಟಡಿ ಮಾಡಿರ್ತೀರ, ಬಟ್ ಬಿಗಿನರ್ಸ್ಗಳಿಗೆ ಹೇಳ್ತಿರೋದು ಅಂದರೆ ಜಾಸ್ತಿ ಇದನ್ನು ಶಿವಾಲಿಕ್ ಶ್ರೇಣಿ, ಹೊರ ಹಿಮಾಲಯ, ಮಧ್ಯ ಹಿಮಾಲಯ ಅಂತ ಕೇಳಿದಾಗ ಕ್ವಶನ್ನು. ಇನ್ನು ನೆಕ್ಸ್ಟ್ ಫೋಕಸ್ ಜಾಸ್ತಿ ಮಾಡೋದಂದರೆ ಇನ್ನು ಖಂಡಗಳು, ಏಷ್ಯಾ ಖಂಡದಲ್ಲಿ ಬರುವಂತಹ ಸಮುದ್ರಗಳನ್ನು ಫೋಕಸ್ ಮಾಡೋದು. ಇದುವರೆಗೂ ನಾವು ಭಾರತ ಕರ್ನಾಟಕ ನೋಡಿದರೆ ನೆಕ್ಸ್ಟ್ ಸ್ಟೆಪ್ ಬರೋದೆ ಏಷ್ಯಾ ಖಂಡದಲ್ಲಿ. ಈಗ ಪ್ರಪಂಚದ ಬಗ್ಗೆ ನೋಡೋಣ ಸ್ವಲ್ಪ. ಏಷ್ಯಾ ಖಂಡದ ಸಮುದ್ರಗಳನ್ನು ನೋಡ್ಕೊಂಬರೋಣ ಇವಾಗ. ಕೆಂಪು ಸಮುದ್ರ, ದಕ್ಷಿಣ ಸಮುದ್ರ, ಇಲ್ಲಿ ಕೆಂಪು ಸಮುದ್ರ ಆ್ಯಂಡ್ ಕೆಂಪು ಸಮುದ್ರ, ಕಪ್ಪು ಸಮುದ್ರ ಅಂತ ಬರ್ತದೆ ಮ್ಯಾಪ್ನಲ್ಲಿ. ಆ್ಯಂಡ್ ಮೆಡಿಟೇರಿಯನ್ ಸಮುದ್ರ ಬರ್ತದೆ. ಮೆಡಿಟೇರಿಯನ್ ಸಮುದ್ರ, ಕೆಂಪು ಸಮುದ್ರ. ಒಂದು ಸೆಕೆಂಡ್ ಅಂದರೆ ಮ್ಯಾಪ್ ತೊಗೊಂಡು ಹೇಳ್ತೀನಿ ನಿಮಗೆ. ವರ್ಲ್ಡ್ ಮ್ಯಾಪ್ನಲ್ಲಿ ಕೆಂಪು ಸಮುದ್ರ ಇಲ್ಲಿ ಬರ್ತದೆ, ಅದು ಒಂದು ಸೆಕೆಂಡ್. ಇದು ನಮ್ಮ ಭಾರತ. ನೆಕ್ಸ್ಟ್ ಇಲ್ಲಿ ಬರೋದು ಕೆಂಪು ಸಮುದ್ರ, ಇಲ್ಲಿ ಬರೋದು ಕಪ್ಪು ಸಮುದ್ರ, ಕಪ್ಪು ಸಮುದ್ರ, ಕೆಂಪು ಸಮುದ್ರ. ಇದು ನಮ್ಮದು ಏಷ್ಯಾದಾಗ ಬರ್ತೈತಿ, ಏಷ್ಯಾ ಖಂಡ ಇದು ನಮ್ಮದು. ಆ್ಯಂಡ್ ದಿಸ್ ಇಲ್ಲಿ ಬರೋದು ಇದು ಆಫ್ರಿಕಾ ಖಂಡ ಬರ್ತದೆ. ಇಲ್ಲಿ ಇದು ಸೂಯೆಜ್ ಕಾಲುವೆ, ಇದು ದಿಸ್ ಪಾಯಿಂಟ್ ಒನ್ ಸೂಯೆಜ್ ಕಾಲುವೆ. ಇದು ಬರೋದು ಮೆಡಿಟೇರಿಯನ್ ಸಿ. ಇಲ್ಲಿ ಉತ್ತರ ಅಟ್ಲಾಂಟಿಕ್ ಮತ್ತು ದಕ್ಷಿಣ ಅಟ್ಲಾಂಟಿಕ್, ಉತ್ತರ ಅಟ್ಲಾಂಟಿಕ್ ಮತ್ತು ದಕ್ಷಿಣ ಅಟ್ಲಾಂಟಿಕ್. ಸುಮ್ಮನೆ ಮ್ಯಾಪ್ನಲ್ಲಿ ಹೇಳ್ತೇನೆ ಹಂಗೆ, ಬಟ್ ಈ ಥರ ಇರೋದಿಲ್ಲ ಅದು. ಸೂಯೆಜ್ ಕಾಲುವೆ ಯಾವಾಗ ಬಂತು, ಅಲ್ಲಿ ಯಾವ ಸಮುದ್ರ ಇತ್ತು, ಯಾವ ಪ್ರದೇಶ ಹಂಚಿಕೊಳ್ಳತಿ, ಈ ಥರ ಜಾಸ್ತಿ ಮ್ಯಾಪ್ ರೀಡಿಂಗ್ನಲ್ಲಿ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಬಟ್ ಗೊತ್ತಿರದೇ ಇರುವ ಸಮುದ್ರಗಳು ಅವು ಬಂದಾಗ ಸ್ವಲ್ಪ ವಿಕಿಪೀಡಿಯಾ, ಚಾಟ್ ಜಿಪಿಟಿ ನಾನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ನಾನು ನಿಮಗೆ ಹೇಳ್ತಿರೋದು ಇವಾಗ. ಇದು ವಿಕಿಪೀಡಿಯಲ್ಲಿ ಸಿಕ್ಕಂಥ ಜಾಸ್ತಿ ಇನ್ಫಾರ್ಮೇಷನ್, ಬುಕ್ಸ್ನಲ್ಲಿ ಕೊಟ್ಟಿರೋದಲ್ಲ ಇದನ್ನು. ಕೆಂಪು ಸಮುದ್ರ ಏಷ್ಯಾ ಖಂಡದಲ್ಲಿ ಇಂಪಾರ್ಟೆಂಟ್. ಕೆಂಪು ಸಮುದ್ರ, ದಕ್ಷಿಣ ಚೀನಾ, ಜಪಾನ್ ಸಮುದ್ರ, ಕಪ್ಪು ಸಮುದ್ರ, ಹಳದಿ ಸಮುದ್ರ, ಲ್ಯಾಪ್ಟಿವ್ ಸಮುದ್ರ, ಕಕ್ಕಾ ಸಮುದ್ರ, ಬೇರಿಂಗ್ ಸಮುದ್ರ, ಕ್ಯಾಸ್ಪಿಯನ್ ಸಿ, ಮೆಡಿಟೇರಿಯನ್ ಸಿ, ಅವಾಗಲೇ ಹೇಳಿದ್ನಲ್ವ ಇವೆಲ್ಲ. ಆ್ಯಂಡ್ ಇಸ್ ಟೆಮೋರ್ ಸಮುದ್ರ, ಪರ್ಸಿಯನ್ ಗಲ್ಫ್, ಈ ಥರ ಬರುತ್ತದೆ. ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಜಾಸ್ತಿನೇ ಇದೆ. ಬೇಕಾದ್ರೆ ನಿಮಗೆ PDF ಸೆಂಡ್ ಮಾಡ್ತೀನಿ ನಾನು ಇದ್ರದ್ದು. ಈ ಥರ ಏಷ್ಯಾ ಸಮುದ್ರಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ಆಫ್ರಿಕಾ ಖಂಡದ ನದಿಗಳು, ಸಮುದ್ರ, ಇದು ಈಚೆ ಕಡೆ ಸಮುದ್ರ ಅಂತ ಬರ್ಕೊಳ್ಳಿ, ಇಲ್ಲಿ ಈ ಸೈಡ್ ನದಿಗಳು ಅಂತ ಹಾಕ್ಕೊಳ್ಳಿ. ಆ್ಯಂಡ್ ಯುರೋಪ್ ಖಂಡ ಬಂದಿವೆ ಇವಾಗ. ಯುರೋಪ್ ಖಂಡದ ಸಮುದ್ರಗಳು, ಯುರೋಪ್ ಖಂಡದ ನದಿಗಳು, ಯಾವ ನದಿಗಳು ಬರ್ತಾವೆ? ಮೆಡಿಟೇರಿಯನ್ ಸಮುದ್ರ, ವೋಲ್ಗಾ. ಇದ್ರ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡಿ ಅಂತ ಹೇಳೋದಂದರೆ ಮಾಡ್ತೇನೆ ನಾನು. ಉತ್ತರ ಅಮೇರಿಕಾ ಆ್ಯಂಡ್ ಅಮೇರಿಕಾ, ದಕ್ಷಿಣ ಆಫ್ರಿಕಾ ಖಂಡದ ಸಮುದ್ರ, ಉತ್ತರ ಅಮೇರಿಕಾ ಖಂಡದ ಸಮುದ್ರ, ಆಫ್ರಿಕಾ ಖಂಡ ಸಮುದ್ರ, ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡಿಯನ್ ಅಟ್ಲಾಂಟಿಕ್. ಟ್ರೈಬಲ್ಸ್, ಇವು ದಂಗೆಗಳು ಜಾಸ್ತಿ ಪ್ರೇಮ್ ಮಾಡ್ತಿದ್ದಾರೆ ಕ್ವಶನ್ಸ್ ಜಿಯೋಗ್ರಫಿಯಲ್ಲಿ. ನಾ ಇದುವರೆಗೆ ಹೇಳ್ತಿರೋ ಟಾಪಿಕ್ ಅಂದರೆ ಹೈ ಏಲ್ಟಿನ್ ಟಾಪಿಕ್. ಇವು ಜಾಸ್ತಿ ರಿಪೀಟೆಡ್ ಕ್ವಶನ್ ಪೇಪರ್ನಲ್ಲಿ ನೋಡಿದರೆ ಇವೇ ಬರ್ತದೆ. ಬಿಲ್ಲರ್ ದಂಗೆ, ಕೋಲರ್ ದಂಗೆ ಸ್ಟಾರ್ಟ್ ಆಗಿದೆ ಅವಾಗ, ಸಂತಾಲರ್ ದಂಗೆ ಸ್ಟಾರ್ಟ್ ಆಗಿದೆ ಅವಾಗ. ಯಾರಿದ್ರು ನಾಯಕತ್ವ, ಯಾರು ವಹಿಸಿದ್ರು? ಬಿಲ್ಲರ್ ದಂಗೆ ನಾಯಕ ಗೋವಿಂದ ಗುರು, ಕೋಲರ್ ದಂಗೆ ನಾಯಕ ಬುದ್ಧ ಭಗತ್, ಆ್ಯಂಡ್ ಸಂತಾಲರ್ ದಂಗೆ. ಇದರ ಬಗ್ಗೆ ಆಳವಾಗಿ ಡೀಪಾಗಿ ಕೇಳ್ತಾರೆ ಸ್ಟೇಟ್ಮೆಂಟ್. ಇಂದ ಬೇಕಾದ್ರೆ 402K ಸಿವಿಲ್ PSI ಎಕ್ಸಾಮ್ನಲ್ಲಿ ಇದೇ ಕ್ವಶನ್ನ ರಿಪೀಟ್ ಆಗಿದೆ. ಮುಂಡಾ ದಂಗೆ, ಮುಂಡಾ ಟ್ರೈಬಲ್ಸ್ ಆ್ಯಂಡ್ ರಂಪಾ ದಂಗೆ. ಅಂದರೆ ಇವರು ಬ್ರಿಟಿಷರ ಆಳ್ವಿಕೆ ನಂತರ ಬ್ರಿಟಿಷರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅಟ್ಯಾಕ್ ಮಾಡಿ ಅವರ ಪ್ರದೇಶಗಳ ಮೇಲೆ ಹಾನಿ ಮಾಡ್ತಿದ್ರು. ಅವಾಗ ಎದ್ದಿರ್ತಾರೆ ರಂಪಾ ದಂಗೆ. ಅಲ್ಲೂರಿ ಸೀತಾರಾಮರಾಜು ಅವ ದಂಗೆ ಹೇಳ್ತಾನೆ. ಇನ್ ದಿಸ್ RRR ಮೂವಿ ನೋಡಿದರೆ ಗೊತ್ತಾಗುತ್ತೆ. RRR ಮೂವಿಯಲ್ಲಿ ಅಲ್ಲೂರಿ ಸೀತಾರಾಮ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಕೆಲವೊಂದು ಮೂವಿ ನೋಡುವ ಮೂಲಕ ನಾವು ನೆನಪಿಟ್ಟುಕೊಳ್ಬಹುದು. ಇನ್ನು ಆಂಧ್ರ ಪ್ರದೇಶದಲ್ಲಿ ಬರ್ತದೆ ಇದು. ಆ್ಯಂಡ್ ನೆಕ್ಸ್ಟ್ ಒನ್, ಇದು ರಾಷ್ಟ್ರೀಯ ಚಳವಳಿಯ ಭಾಗ. ಇದಕ್ಕೆ ಕಾರಣ ರಂಪಾ ದಂಗೆದ ಕಾರಣ ನೋಡಿದಾಗ ಶ್ರೀಮಂತರು ಮತ್ತು ಜಮೀನ್ದಾರ ಅಧಿಕಾರಿಗಳ ದಬ್ಬಾಳಿಕೆ ಒತ್ತಾಯದ ಮೇರೆಗೆ ವಿರುದ್ಧವಾಗಿ ನಡೆದಂಥ ದಂಗೆ ಆಗಿದೆ.
ಈ ಥರ ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು. ಇನ್ನೂ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಡೌಟ್ ಇದ್ದರೆ ಕೇಳ್ಬೋದು ನೀವು. ಲಾಸ್ಟಾಗಿ ಸ್ವಲ್ಪ ಜಿಯೋಗ್ರಫಿ ಆ್ಯಂಡ್ ಪೊಲಿಟಿಕಲ್ ಸುತ್ತಾಡಿಕೊಂಡು ನಾವು ಮೊದಲೇ ಎಲ್ಲಿದ್ದು ಅಲ್ಲಿ ಬರೋಣ. ಇವಾಗ ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತ ಹೇಳಿದಾಗ, ಲಾಸ್ಟ್ನೇ ಕೇಳ್ತೀನಿ ಅಂತ ಹೇಳಿದ್ನಲ್ವ, ಲಾಸ್ಟು 48 ನಂಬರ್ ಆ್ಯಂಡ್ 63 ನಂಬರ್, ಇವು 190, 48, 190, 68 ಅಂತ ತಗೋತಾರೆ. ಇವು ನಂಬರ್ನಲ್ಲಿ ಜಾಸ್ತಿ ಕ್ವಶನ್ ಪ್ರೇಮ್ ಆಗಿದ್ದಾವೆ ನಮಗೆ. 87 ನಂಬರ್, 190, 87 ಏನಾಯಿತು, 63 ಏನಾಯಿತು ಇದರಲ್ಲಿ ಅಂದರೆ ಕ್ವಶನ್ ಪೇಪರು ಬುಕ್ಸು ಎಲ್ಲ ಪದೇ ನೋಡಿದಾಗ ನಿಮಗೆ ಜಾಸ್ತಿ ನಂಬರ್ಸ್ನ ಫೋಕಸ್ ಮಾಡಬೇಕು. ನಾವು ಫೋಕಸ್ ಮಾಡಿದ ಪ್ರಕಾರ ಇದರ ಮೇಲೆ ಹೈ ಗೈಡಿಂಗ್ ಟಾಪಿಕ್ ಕಂಡು ಬಂದಿದೆ ನನಗೆ. ಇದು 9073 ಇದ್ರಾಗ ಏನಾಯಿತು, ಲಾಸ್ಟ್ನೇ ನಂಬರ್ ಅಷ್ಟೇ ಫೋಕಸ್ ಮಾಡೋದು. ನಾನು ತೋರಿಸ್ತೇನೆ ನಿಮಗೆ ಇವಾಗ ಈ ಕ್ವಶನ್ ಲಾಸ್ಟ್ ಇದ್ರ ಬಗ್ಗೆ ಹೇಳಿ ವಿಡಿಯೋ ಎಂಡ್ ಮಾಡೋಣ. ಫಸ್ಟ್ ಬಂದುಬಿಟ್ಟು 9087 ದಿಸ್ ನಂಬರ್ ಎಲ್ಲಿ ಯೂಸ್ ಆಗುತ್ತೆ ಮಾಡಿದ್ದೇನೆ ನೋಡಿ. ಇಲ್ಲಿ ಲಿಂಕಿಂಗ್ ವರ್ಡ್ ಜಿ ಕೆ ನಾನು ಜಾಸ್ತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಸಿಕ್ಕಂಥದ್ದು. ಪದೇ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊತ ಹೋಗಿ ನಿಮಗೆ ಗೊತ್ತಾಗುತ್ತೆ. 1928 ಫೆಬ್ರವರಿ 12, ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ತಾರೆ. ಅದು ಪ್ರಾರಂಭ ಯಾವಾಗಿನಿಂದ? 1987. ಇದರ ಬಗ್ಗೆ ಪೂರ್ತಿ ಹೇಳ್ತೇನೆ. 1987 ರಾಷ್ಟ್ರೀಯ ವಿಜ್ಞಾನ ದಿನ ಅವಾಗಿನಿಂದ ಆಚರಿಸ್ತಾರೆ, ಫೆಬ್ರವರಿ 28 ದಿನದಂದು. 1987ರಾಗ ಏನಾಯ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ, ಗೋವಾ ರಾಜ್ಯ 56ನೇ ತಿದ್ದುಪಡಿ ಮೂಲಕ ರಚನೆ ಆಕಿತು. ಇನ್ ದಿಸ್ ವೇಟ್ ಗೋವಾ ರಾಜ್ಯ 56ನೇ ತಿದ್ದುಪಡಿ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ 87, ಅವಾಗಲೇ ಹೇಳಿದ್ನಲ್ಲ, ವಿದ್ಯುತ್ ಶಕ್ತಿಯ ಮೇಲಿನ ತೆರಿಗೆ. 87 ರಾಜ್ಯ ಶಾಸಕಾಂಗ ಸಚಿವರು. ಇನ್ ದಿಸ್ ರಾಜ್ಯ ಸರ್ಕಾರ ಇನ್ ಪೊಲಿಟಿಕಲ್ ಸೈನ್ಸ್, ಅಲ್ಲಿ ಹೋಗಿ ನೋಡ್ಕೊಂಬರ್ತೀವಿ ನಾವು. ಇನ್ ದಿಸ್ ರಾಷ್ಟ್ರಪತಿಯವರು ವಿಶೇಷ ಭಾಷಣ ಅಂತ ಹೇಳಿದ್ನಲ್ವ ಆವಾಗಲೇ, ರಾಷ್ಟ್ರಪತಿಯವರ ವಿಶೇಷ ಭಾಷಣ. ದಿಸ್ ಇಸ್ ನಾನು ನೋಡ್ತಿರೋದು ಬರೀ ಲಾಸ್ಟ್ನೇ 2 ಡಿಜಿಟ್ ನಂಬರ್. ದಿಸ್ 9087 1987 1987 1987 1687 1887 ಅದನ್ನು ಗೊತ್ತಾಗ್ಬಿಡ್ತದೆ ನಿಮಗೆ. 87 ಅಂದರೆ ಎಲ್ಲಿ ಬಂತಿದ್ದು, ಎಲ್ಲಿ ಜಾಸ್ತಿ ನೋಡ್ಕೊತಿದ್ದೆ. 1987 ಪಟ್ಟದ ಕಲ್ಲು. ಸ್ವಲ್ಪ ಜೂಮ್ ಆನ್ ಮಾಡ್ತೀನಿ ವಿಡಿಯೋನ. ದಿಸ್ ರಾಷ್ಟ್ರೀಯ ವಿಜ್ಞಾನ ದಿನ ಆಕೈತಿ. ಗೋವಾ ರಾಜ್ಯ ತಿದ್ದುಪಡಿ ಆಕೈತ್ರಿ. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಮೇಲಿನ ತೆರಿಗೆ ಸ್ಟಾರ್ಟ್ ಆಗಿದ್ದು 287ರಿಂದ. ಆ್ಯಂಡ್ ರಾಜ್ಯ ಶಾಸಕಾಂಗ ಸ್ಟಾರ್ಟ್ ಆಗೋದು 187 ಆರ್ಟಿಕಲ್ನಿಂದ. ರಾಷ್ಟ್ರಪತಿಯವರ ಭಾಷಣ ಸ್ಟಾರ್ಟ್ ಆಗೋದು 187 ಓನ್ಲಿ. ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ಸೇರಿತ್ತು 1987ನಲ್ಲಿ. ರಾ ಅಂದ್ರೆ ಕೇಂದ್ರೀಯ ಸಂಸ್ಥೆಗಳೊಂದು ರಾ ಅಂತ ಬರ್ತವೆ ಅಲ್ವಾ, ಇವು ರಾ ಮತ್ತು ಭಾರತದ ವಿಶೇಷ ಸಂಸ್ಥೆಗಳಂತೂ ಬರ್ತಾವಲ್ಲ, ಅದರಲ್ಲಿ ಸ್ಥಾಪನೆ ಆಗಿರ್ತೈತೆ ಇದು. ಯಾವುದು? ರಾ. ನೆಕ್ಸ್ಟ್ 6087 ಮುಂಬೈ ಬ್ರಿಟಿಷರ ವಸಾಹತು ಕೇಂದ್ರ ಫಸ್ಟ್ನಾಗ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ ಸೂರತ್ ವ್ಯಾಪಾರ ಕೇಂದ್ರ ಅವ್ರದ್ದಾಗಿರ್ತೈತಿ. ಎಲ್ಲಿ? ಸೂರತ್ ವ್ಯಾಪಾರ ಕೇಂದ್ರ ಮೊಟ್ಟ ಮೊದಲು ಯಾವಾಗ? ಎಲ್ಲಿ ಕೇಳಿದರೆ ಮುಂಬೈ. ಯಾವಾಗ? ಸೂರತ್ ಮುಂಬೈ. ಯಾವಾಗ ಅಂತ ಕೇಳಿದ್ರೆ 6087. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರೋದು ಗೋಕಾಕ್ ಜಲಪಾತ 8087. ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ 9087. ರೈನೋ ಯೋಜನೆ, ರೈನೋ ಅಂತ ಬರ್ತದೆ ಒಂದು ಜಿಯೋಗ್ರಫಿ ಸ್ಟಡಿ ಮಾಡುವಾಗ. ಅಂದರೆ ಇದು ಅಪಾಯಕ್ಕೆ ಒಳಗಾದ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದು. ಇದನ್ನು ಕೇಳ್ತಾರೆ. ಜಾಸ್ತಿ ಅಂದರೆ ವೆಸ್ಟರ್ನ್ ಘಾಟ್ಸ್ ಅವು ಎಲ್ಲ ಬರ್ತದಲ್ವ. ಆ್ಯಂಡ್ 1987 ಅನ್ಸಿ ರಾಷ್ಟ್ರೀಯ ಉದ್ಯಾನವನ ಗೊತ್ತೈತ್ರಿ ನಿಮಗೆ. ಮಾಂಟ್ರಿಯಲ್ ಒಪ್ಪಂದ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜಿಂಗ್, ಎಕಾಲಜಿಕ್ ಸಿಸ್ಟಮ್. ದಿಸ್ ಈಸ್ ದ ರಿಪೀಟೆಡ್ ಕ್ವಶನ್ಸ್. ಆ್ಯಂಡ್ ದಿಸ್ ರಾಮಾನುಜಂ ಜನನ ಡಿಸೆಂಬರ್ 22, 1987. ಆ್ಯಂಡ್ ಎಲಿಪೆಂಟಾಸ್, ಸುಂದರ್ಬನ್ಸ್, ಬೃಹದೇಶ್ವರ ಟೆಂಪಲ್
ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿತ್ತು 1987. ಆ್ಯಂಡ್ ಕಾನೂನು ಸೇವಾ ಪ್ರಾಧಿಕಾರ. ಆ್ಯಂಡ್ ನೆಕ್ಸ್ಟ್ ಪಂಪ ಪ್ರಶಸ್ತಿ ನಮ್ಮ ಕರ್ನಾಟಕ ಬಂತು ನೋಡ್ರಿ. ಅವಾಗ ಪಂಪ ಪ್ರಶಸ್ತಿ ಯಾವಾಗ? ಅದು 1987. ದಿಸ್ ಕೋಡ್ ಬೈ 87 ಕೋಲ್ಡ್. ಆ್ಯಂಡ್ ದ ಮೌಂಟ್ ಹೆರಿಟ್ ಐಲ್ಯಾಂಡ್ ಇನ್ ದಿಸ್ ಮಣಿಪುರದಾಗ ಬರ್ತೈತ್ರಿ ಇದು. ಆ್ಯಂಡ್ ಸ್ಯಾಡಲ್ ಪೀಕ್ ಅಂತ ಇದೆ ಅದು 1987. ಆ್ಯಂಡ್ ಮೆಡಲ್ ಬಟನ್ ಐಲ್ಯಾಂಡ್, ನಾರ್ತ್ ಬಟನ್, ಅವು ವಿಶ್ವ ಪಾರಂಪರಿಕ ಏನೋ ಬರ್ತದೆ, ಇದು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಸೌತ್ ಬಟನ್ ಐಲ್ಯಾಂಡ್ ಇದು ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತಾವಲ್ಲ, ಅದರಲ್ಲಿ ಬರ್ತದೆ. ಇದು ರಾಷ್ಟ್ರೀಯ ಉದ್ಯಾನವನ 1987ರಲ್ಲಿ ಸೇರಿತು. ಸೌತ್ ಬಟನ್ ಆ್ಯಂಡ್ ಐಲ್ಯಾಂಡ್ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತ ಇದು. ಆ್ಯಂಡ್ ನೆಕ್ಸ್ಟ್ 1987 ಮದ್ರಾಸ್ ಬಬ್ರುದ್ದೀನ್ ತ್ಯಾಬ್ಜಿ ಮತ್ತು ಮುಸ್ಲಿಂ ಅಧ್ಯಕ್ಷರು ಅಧಿವೇಶನ ವಹಿಸ್ತಿರ್ತಾರಲ್ಲ ಅವಾಗದು. ಇನ್ನು 1987 ನ್ಯೂಕ್ಲಿಯರ್ ಶಕ್ತಿ ಜವಾಬ್ದಾರಿ ಸ್ಟಾರ್ಟ್ ವಹಿಸಿದ್ದೆ ಯಾವಾಗಂದರೆ ಮುಂಬೈನಲ್ಲಿ. ಅದೇ ರೀತಿ ಇನ್ನು 1960 ಅಂದರೆ 87 ಕೋಡ್ ಇದು. ಇನ್ನು 1987 ಕೋಡಿಂದ 86 ಕೋಡ್ ನೋಡೋಣ ಇವಾಗ. 86 ಕೋಡ್ ಪರಿಸರ ರಕ್ಷಣಾ ಕಾಯ್ದೆ, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಗ್ರಾಹಕರ ರಕ್ಷಣಾ ಕಾಯ್ದೆ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ, ಮುಸ್ಲಿಂ ಮಹಿಳೆಯರ ಹಕ್ಕು ಕಾಯ್ದೆ, ಓಲ್ಡ್ ಗೋವಾದ ಚರ್ಚ್, ಫತೇಪುರ್ ಸಿಕ್ರಿಯಿಂದ ಉತ್ತರ ಪ್ರದೇಶ್, ಹಂಪಿ ಸ್ಮಾರಕ ವಿಶ್ವ ಪಾರಂಪರಿಕ ಸೇರಿದ್ದು, ಖುಜಾರೋಹೋ ಟೆಂಪಲ್ ವಿಶ್ವ ಪಾರಂಪರಿಕ ಸ್ಥಾನ ಯುನೆಸ್ಕೋ ಸೇರಿದ್ದು. ಇದು ಯುನೆಸ್ಕೋ ಪಟ್ಟದಕಲ್ಲು ಯುನೆಸ್ಕೋ ಕೇಂದ್ರ ಕಚೇರಿದು ಫ್ರಾನ್ಸ್ದಲ್ಲಿದೆ. ಆ್ಯಂಡ್ ಖುಜಾರೋಹೋ ದೇವಸ್ಥಾನ. ಆ್ಯಂಡ್ 1986 ಅಂತಾರಾಷ್ಟ್ರೀಯ ಶಾಂತಿ ವರ್ಷ, 1986 ಮುಸ್ಲಿಂ ಮಹಿಳೆಯರ ಮೇಲಿನ ಹಕ್ಕುಗಳ ಕಾಯ್ದೆ. ಅದೇ ರೀತಿ ಈ ಥರ ನೋಡ್ಕೊತೀರಿ. ನೆಕ್ಸ್ಟ್ ಇವಾಗ 48 ಕೋಡಿಂಗ್ ಆ್ಯಂಡ್ 73 ಕೋಡಿಂಗ್. ಅವಾಗಲೇ ಹೇಳಿದ್ನಲ್ವಾ, ಇಲ್ಲಿ ಹೇಳಿದೆ ನೋಡಿ. 48 ಕೋಡಿಂಗ್, 63 ಕೋಡಿಂಗ್, ಇಂದು 73 ಕೋಡಿಂಗ್. 48 ಯಾವಾಗ ಈ ಟೈಮ್ದಲ್ಲಿ ಜಾಸ್ತಿಯಾಗಿ ರಿಪೀಟೆಡ್ ಆದ ಕ್ವಶನ್ಗಳನ್ನು ಫೋಕಸ್ ಮಾಡಿ ಹೇಳ್ತಿರೋದು ನಿಮಗೆ. 1948 ದಾಮೋದರ ಯೋಜನೆ, ನದಿ ವಿವಿಧೋದ್ದೇಶ ಕಣಿವೆ ಯೋಜನೆ. ಇದು ಅಮೆರಿಕದ ಟೆನ್ಸಿನ್ ಮಾದರಿಯನ್ನು ಹೊಂದಿದೆ. ಆ್ಯಂಡ್ 1848 ನೋಡಿ, 1848 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಯಾರು ತಂದವರು? ಡಾಲ್ಹೌಸಿ. ಇದನ್ನು ಇಂಗ್ಲೀಷ್ನ ಏನಂತಾರೆ? ಡಕ್ಟರಿ ಆಫ್ ಲಾಬ್ಸ್. ಡೈರೆಕ್ಟಾಗಿ ಕೇಳ್ಬೋದು ಈ ಥರ. 1948 ಫೆಬ್ರವರಿ 4 ಶ್ರೀಲಂಕಾ ಸ್ವಾತಂತ್ರ್ಯ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ. 1948 ಸಂವಿಧಾನ ಕರಡು ಪ್ರತಿಯನ್ನು ರಚನಾ ಸಭೆಗೆ ಸಲ್ಲಿಸಿದ್ದು. ಆ್ಯಂಡ್ 1948 IMO ಅಂತಾರಾಷ್ಟ್ರೀಯ ಸಾಗರಿಕ ಸಂಘಟನೆ ಸ್ಥಾಪನೆ. 1948 ವಿಶ್ವ ಆರೋಗ್ಯ ಸಂಸ್ಥೆ. 1948 ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಜನನ ಆಕೈತ್ರಿ ಅವಾಗ. 1948 ಮೇಕೆದಾಟು ಪ್ರಾರಂಭ. ನಮ್ಮ ಮೇಕೆದಾಟು ಕ್ವಶನ್ ಕೇಳಿ ಸಾಕಾಗಿದೆ ಅವ್ರಿಗೆ. ನೆಕ್ಸ್ಟ್ ಇದನ್ನೇ ಫೋಕಸ್ ಮಾಡ್ತಾರೆ. 1948 ಚುಚ್ಚುಮದ್ದು ಆರಂಭ. BCG ಚುಚ್ಚುಮದ್ದು ಅಂತ ಕೇಳ್ತಾರಲ್ವ ಅದು. ನೆಕ್ಸ್ಟ್ 1973 ಕೋಡಿಂಗ್. ಮೊಬೈಲ್ ಮಾರ್ಟಿನ್ ಕೂಪರ್ ಅವರು ಕಂಡುಹಿಡ್ತಾರೆ 1973 ಮೊಬೈಲನ್ನು. ಕೇಶವಾನಂದ್ ಭಾರತಿ ಪ್ರಕರಣ, ಸುಪ್ರೀಂ ಕೋರ್ಟ್ ಒಂದು ಬಗ್ಗೆ ಹೇಳ್ತಾರಲ್ಲ ಹೇಳಿಕೆ ಅವರು, ಆ ಥರ. ಆ್ಯಂಡ್ ಚಿಪ್ಕೋ ಚಳವಳಿ ಸ್ಟಾರ್ಟೆಡ್ ಇನ್ ಸುಂದರ್ಲಾಲ್ ಬಹುಗುಣ 1973. ಲಕ್ಕಡಿಒ ಮಿನಿಕಾಯ್ ಅಮಾಂಡಿ ದ್ವೀಪಗಳು ಲಕ್ಷದ್ವೀಪ ಎಂದು ಮರುನಾಮಕರಣಗೊಂಡಿದ್ದು ಯಾವಾಗ? 1973. ಫೌಜದಾರಿ ಕಾರ್ಯವಿಧಾನ ಸಂಹಿತೆ 1973. ಕರ್ನಾಟಕ ರಾಜ್ಯೋತ್ಸವ. ಇದೇ ಥರ ನೋಡ್ಕೊಳ್ಳಿ. 63 ಕೋಡ್, 67 ಕೋಡ್, 61 ಕೋಡ್ ಆ್ಯಂಡ್ 1934. ಇದೇ ಥರ ಒಂದು ಚಾರ್ಟ್ ತೊಗೊಳ್ಳಿ. ಯಾವ ಬರ್ತದೆ ಆ ಥರ ಬರ್ಕೊತ ಹೋಗಿ. ನಿಮಗೆ ಮುಂಬರುವ ಎಕ್ಸಾಮ್ನಲ್ಲಿ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನಾನು ಅದನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ನಿಮಗೆ ಕಂಟೆಂಟ್ ಕೊಡೋದಿದೆ
ನನ್ನ ಫ್ರೀ ಟೈಮಲ್ಲಿದ್ದಾಗ ನಾನು ವಿಡಿಯೋ ಖಂಡಿತ ಮಾಡಿ ಹಾಕುತ್ತೇನೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. PDF ನೋಟ್ಸ್ ಏನಾದರೂ ಇದ್ದರೆ ನನ್ನ ನಂಬರ್ ಇದೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.